ಹೌದೀಗ ಏಮೇ ಮತಂ ಕಾಮಿನಃ ಕೃಪಣಾ ಲುಬ್ಧಾಃ ಪುಣ್ಯೇಷು ಫಲಬುದ್ಧಯಃ ಅಗ್ನಿಬುದ್ಧಾ ಧೂಮತಾಂತಾಃ ಸ್ವಲೋಕಂ ನ ವಿದಂತಿ ತೇ ಸ್ವಲೋಕಂ ಸ್ವಾಶ್ರಯಂ. ಕಾಮಿನಃ ಕೃಪಣಾಃ ಲುಬ್ಧಾಃ ಪುಷ್ಪೇಷು ಫಲಬುದ್ಧಯಃ ಅಗ್ನಿಬುದ್ಧಾಃ ಧೂಮತಾಂತಾಃ ಸ್ವಲೋಕಂ ನ ವಿದಂತಿ ತೇ. ಬಹಳ ಮುಖ್ಯವಾಗಿ ಮೀಮಾಂಸಕ ಮತದ ಖಂಡನೆ. ಕಾಮಿನಃ ಫಲಕಾಮನೆಯಿಂದ ಮಾಡ್ತಾರೆ. ಕೃಪಣಾಃ ದೀನರಾಗಿರುತ್ತಾರೆ. ಮುಗ್ಧಾಃ ಲುಬ್ಧಾಃ ಲೋಭಿಗಳು. ಪುಷ್ಪೇಷು ಫಲಬುದ್ಧಯಃ ಪುಷ್ಪ ಸ್ವರ್ಗ, ಫಲ ಅಂದರೆ ಮೋಕ್ಷ, ಸ್ವರ್ಗವನ್ನೇ ಫಲ ಅಂತ ತಿಳಿತಾರೆ. ಅಪಾಮ ಸೋಮಂ ಅಮೃತಾಭೂಮ ಅಂತ ಹೇಳ್ತಾ ಸ್ವರ್ಗನೇ ಅವರಿಗೆ ಪುರುಷಾರ್ಥ, ಮೋಕ್ಷ ಅಲ್ಲ. ಅಗ್ನಿಮುಗ್ಧಾಃ ಯಜ್ಞಾಗ ಮಾಡಿದ್ದೇನೆ, ಅಗ್ನಿ ಉರಿಸಿದ್ದೆ. ಧೂಮತಾಂತಹ ಹೊಗೆ ಬಡಿಸ್ಕೊಂಡಿದ್ದೆ. ಬರೀ ಚುಚ್ಕೊಂಡ್ರೆ ಔಷಧಿಯಲ್ಲಿ ಏನಾಗುತ್ತದು, ಗಾಯ ಆಗುತ್ತೆ, ಏನು ಉಪಯೋಗ ಇಲ್ಲ, ಆ ಥರ ಆಗುತ್ತೆ. ಅಂದರೆ ಮೀಮಾಂಸಕರದೆಲ್ಲ ಬರೀ ಸೂಜಿ ಚುಚ್ಚೋದು ಅಷ್ಟೇ, ಸಿರಿಂಜು ಇವ್ರದ್ದೆಲ್ಲ ಔಷಧಿ ಇರೋದು. ಆದ್ದರಿಂದ ಯಾವಾಗಲೂ ಕೂಡ ಭಕ್ತಿ ಜ್ಞಾನ ಅವೆಲ್ಲ ಇಲ್ಲದೇನೆ ಬರೀ ಸ್ವರ್ಗ ಅಂತಕ್ಕಂಥ ಅಲ್ಪ ಪುರುಷಾರ್ಥ ವೇದಾಂತ ದೊಡ್ಡ ವಿಷಯನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ. ವೇದ ಮೋಕ್ಷ ಕೊಡಿಸ್ತಕ್ಕಂಥ ಫಲದ ಹಣ್ಣು, ಮಾವಿನ ಮರ, ಅದು ಚಿಗುರು ಬಂತು ಎಲ್ಲ ಕಿತ್ತು ಹಾಕಿಬಿಟ್ಟ. ಚಿಗುರಲ್ಲ, ಹಣ್ಣಿಗೆ ಕಾಯ್ಬೇಕಿತ್ತು, ಅವ್ನು ಕಾಯಿಲೇ ಇಲ್ಲ. ಅಂದರೆ ವೇದದಿಂದ ಸಿಗಬೇಕಾದ ಬೇಗ ಏನಾದರೂ ವೃಕ್ಷ ನಿಗಮಕಲ್ಪತರು ಗರಿತಂ ಫಲಂ ಸಿಗೋದು ಅಮೃತ. ಅದು ಅಮೃತ ತಗೊಳೋದ್ರ ಬದಲು ಏನು ಮಾಡಿದಾಗಾಯ್ತು, ಈಗ ಅವ್ರು ಸುರ ಕುಡಿದ್ರಲ್ಲ, ಹಾಗಾಯ್ತು. ಸುರ ಬಂದಾಗ ಕುಡಿದ್ಬಿಟ್ರಲ್ಲ ಯಾರು, ದೈತ್ಯರು. ಸಮುದ್ರ ಅವತಾರ ಮಾಡ್ಬೇಕಾದ್ರೆ ಮೊದಲು ಸುರ ಬಂತು, ಆಮೇಲೆ ಸುಧಾ ಬಂತು. ಸುರ ಕುಡಿದ್ಬಿಟ್ರೆ ಸುಧಾ ಮಿಸ್ ಮಾಡಿಕೊಂಡ್ರು. ಆದ್ದರಿಂದ ಹಾಗಾಗಬಾರ್ದು. ಸ್ವಲೋಕಂ ಸ್ವಾಶ್ರಯಂ, ಲೋಕ ಅಂದರೆ ಆಶ್ರಯ, ಲೋಕದಲ್ಲಿ ಇದ್ದೇವೆ, ಆಶ್ರಯದ ಪಡೆದಿದ್ದೇವೆ ಅಂತ ಅರ್ಥ. ಸ್ವಲೋಕಂ ಅಂದರೆ ಏನು, ಮುಖ್ಯಾಶ್ರಯ. ಸ್ವ ಅಂದರೆ ವಿಷ್ಣು, ವಿಷ್ಣು ಲೋಕವನ್ನು ಅವರು ತಿಳಿಯೋದೇ ಇಲ್ಲ. ನತೇ ಮಾಮಂಗ ಜಾನಂತಿ ಹೃದಯಸ್ಥಂ ಯಾಯಿದಂ ಯತಃ ಉಕ್ತ ಎಲ್ಲ ಶ್ವಾಸೋದ್ಯಸುತೃಪೋ ಯಥಾ ನಿಹಾರ ಚಕ್ಷುಷಃ. ನತೇ ಮಾಂ ಅಂಗ ಜಾನಂತಿ ಹೃದಯಸ್ಥಂ ಯಾಹ ಇದಂ ಯತಃ ಉಕ್ತಶಾಸೋದ್ಯಸುತೃಪಃ ಯಥಾ ನಿಹಾರ ಚಕ್ಷುಷಃ. ಇವರು ಏನಾಗ್ತಾರೆ, ನನ್ನನ್ನು ತಿಳಿಯೋದೇ ಇಲ್ಲ ಕೊನೆಗೂ ಕೂಡ. ದೇವರ ಬಗ್ಗೆ ಇವರು ಎಚ್ಚರಣೆ ಅವರು ನಾಸ್ತಿಕರು, ಶುದ್ಧ ಮೀಮಾಂಸಕರು, ಇವತ್ತಿನ ಶುದ್ಧ ಮೀಮಾಂಸಕರು. ವಸ್ತುಸ್ಥಿತಿ ಮೀಮಾಂಸಕರಾಗಿಲ್ಲ. ಆ ಥರ ಸ್ಕೂಲ್ ಬಂದುಬಿಡ್ತು. ಅಂಥವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಂದೂ ದೇವ್ರನ್ನ ತಿಳಿಯೋದೇ ಇಲ್ಲ. ಎಲ್ಲಿದ್ದಾನೆ, ಹೃದಯದೊಳಗೆ ಇದ್ದಾನೆ. ಎಲ್ಲೆಲ್ಲೋ ಹುಡುಕಿ ಕೊನೆಗೆ ಏನು ಮಾಡ್ತಾರೆ, ಅದೇ ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದರು ಪಂಡಿತರು ಅಂತ ಹೇಳ್ತಾರೆ. ಪಿಂಡಾಂಡ ಅಂದರೆ ದೇಹ, ದೇಹದೊಳಗೆ ಪರಮಾತ್ಮ ಇದ್ದಾನೆ. ಎಲ್ಲೆಲ್ಲೋ ಹುಡುಕಿ ಅವ್ರು ಏನು ಮಾಡ್ತಾರೆ, ಸೋತು ಹೋಗ್ತಾರೆ. ಯೈದಂ ಗತಃ ಉಕ್ತ ಶಾಸೋದ್ಯ ಉಕ್ತ ಶಾಸರು ಅಸುತೃಪರು ಮತ್ತು ಯಥಾ ನಿಹಾರ ಚಕ್ಷುಷಃ ಕೋಸೋ ಆಶ್ರಯ. ಈ ಲೋಕಕ್ಕೆ ಆಶ್ರಯವನ್ನು ತಿಳಿಯೋದಿಲ್ಲ ಅಂತ ಹೇಳಿದಾರಲ್ಲ, ಆಶ್ರಯ ಯಾರು ಅಂದರೆ ನಾನೇ ಅಂತ ಭಗವಂತ ಹೇಳ್ತಾನೆ. ಮಾಂ ತೇ ಯೇ ಮುಕ್ತೇನ ಪ್ರಾಣೇನ ಶಾಸ್ಯಾಹ. ಉಕ್ತ ಅಂತ ಉಕ್ತ ಪ್ರಾಣದೇವರಿಗೆ ಹೆಸರು. ಉತ್ಥಾಪನಾದ ಉಕ್ತ. ಇವತ್ತು ಹೇಳ್ಬೇಕಾದ್ರೆ ಪ್ರಾಣದೇವರ ಶಕ್ತಿ ಬೇಕು. ಅದು ಯಾಕೆ ಶವ ಹೇಳೋದಿಲ್ಲ ಅಂದರೆ ಹೇಳದೇ ಇಲ್ಲ, ಹೇಳೋ ಅಂತಲೇ ಇರ್ತೇವರು, ಯಾರು ಹೇಳೋದಿಲ್ಲ. ಪ್ರಾಣದೇವರು ಇರೋವರೆಗೂ ಮಾತ್ರ ವ್ಯಾಪಾರ. ಈ ಫುಟ್ಪಾಲ್ ಗಾಡಿ ತೆಗೆದು ಬಿದ್ದುಬಿಟ್ರೆ ಏನಾಗುತ್ತದು, ಏನು ಮಾಡಿದ್ರು. ಆಮೇಲೆ ಏನು ಹಾರಾಡಿದ್ದೆ ಗಾಡಿ ಇದ್ದಾಗ, ಗಾಡಿ ಹೋದ ತಕ್ಷಣ ಬಿದ್ದುಬಿಡುತ್ತೆ. ಹಾಗೆ ನಮ್ಮ ದೇಹ ಎಂಬುದು ಚರ್ಮದ ಒಂದು ಬಾಲಿದ್ದಾಗ ಅಷ್ಟೇ. ಪ್ರಾಣದೇವರಿದ್ದಾಗ ಮಾತ್ರ ಉಚ್ಚಾವಚ ಏನ ಸಮಸ್ತ ಚೇಷ್ಟಾ. ಚಿಕ್ಕದು ಮಾಡ್ಲಿಕ್ಕೂ ಬರುತ್ತೆ, ದೊಡ್ಡದು ಮಾಡ್ಲಿಕ್ಕೂ ಬರುತ್ತೆ. ಇಲ್ಲದೆ ಹೋದರೆ ಏನೂ ಇಲ್ಲ. ಈ ಕರೆಂಟ್ ಎಲ್ಲ ಫ್ಯಾನ್ ದೊಡ್ಡದು ಮಾಡಿ ಚಿಕ್ಕದು ಮಾಡೋದೇನು ಬಂತು, ಆನ್ ಆಗೋದೇ ಇಲ್ಲ. ಆ ದೃಷ್ಟಿಯಲ್ಲಿ ಏನ ಉಕ್ಥ ಕಾಕಥಾವತ್, ಉಕ್ಥ ಕಾಕಥಾವ ಹೇಳಿ ಸರಿಯಾಗಿದೆ. ಉಕ್ತ ಶಾಸ್ಯರ್ ಇವರೆಲ್ಲ ಯಾರಿವರು, ಪ್ರಾಣದೇವರಿಂದ ಶಾಸ್ಯರ್. ದೇಹದಲ್ಲಿ ಇಂದ್ರಿಯಗಳಿದೆ, ದೇಹವು ಪ್ರಾಣದೇವರ ಅಧೀನ, ಇಂದ್ರಿಯಗಳು ಪ್ರಾಣದೇವರ ಅಧೀನ, ಜ್ಞಾನೇಂದ್ರಿಯ ಅಧೀನ, ವಾಗೇಂದ್ರಿಯ ಅಧೀನ, ಮನಸ್ಸು ಅಧೀನ. ಅದಕ್ಕೆ ಉಕ್ತ ಶಾಸರು ಇವೆಲ್ಲ ಎಲ್ಲರೂ ಏನಾಗಿದ್ದಾರೆ, ಪ್ರಾಣದೇವರಿಂದ ಶಾಸನೀಯರಾಗಿದ್ದಾರೆ, ಅವರ ಶಾಸನಕ್ಕೆ ಒಳಪಟ್ಟವರಾಗಿದ್ದಾರೆ ಅಂತ ಅರ್ಥ.
ಅದನ್ನು ತಿಳಿದೇನೆ ಅಂದರೆ ಪ್ರಾಣನ್ನೂ ತಿಳಿಯೋದಿಲ್ಲ, ಪ್ರಾಣಪತಿ ಆದ ತನ್ನನ್ನೂ ತಿಳಿಯೋದಿಲ್ಲ ಅಂತ ಅರ್ಥ. ಹೌದು ಹೌದು, ದೊಡ್ಡದಾದ ಮುಕ್ತ ಅಂತ ಭಾಳ ದೊಡ್ಡ ವಿಷಯ ಅದು. ನತೇ ಮಾಮಂಗ ಜಾನಂತಿ ಹೃದಯಸ್ಥಂ ಯ ಇದಂ ಯತಃ ಮುಕ್ತಶಾಸೋದ್ಯ ಸುತ ಶಾಸಃ. ಮತ್ತು ಅಸುತೃಪ ಅಂದ್ರೇನು? ಬರೆಯವರಿಗೆ ಇಂದ್ರಿಯ ಆರಾಮರಷ್ಟೇ. ಇಂದ್ರಿಯ ಆರಾಮ ಭಗವದ್ಗೀತೆಯಲ್ಲಿ ಬಂದಿದೆ. ಇಂದ್ರಿಯ ವಿಷಯ ಸಿಕ್ಬಿಟ್ರೆ ಭಾರಿ ಖುಷಿಯಾಗ್ಬಿಡತ್ತೆ. ಅಸುತೃಪ ಯಥಾ ನಿಹಾರಚಕ್ಷುಷಃ ವಿಷ್ಣುಭಕ್ತಾನ್ ಸದಾ ವಾಯು ಶಾಸಯೇತ್ ತಮಸಿ ಕ್ಷಿಪನ್ ವಿಷ್ಣುಭಕ್ತಾನ್ ವಿಮೋಕ್ಷಾಯ ಪ್ರಾಪಯಿತ್ವಾ ಸುಖಂ ನಯೇತಿ ಚ. ಪಥ ಏಕಃ ಪೀಯಾಯ ತಸ್ಕರೋ ಯಥಾ ಏಷ ವೇದ ನಿಧೀನಾಂ ಇತಿ ಚ. ವಿಷ್ಣು ಅಭಕ್ತರು ಯಾರಿದ್ದಾರಲ್ಲ ಅವ್ರನ್ನೆಲ್ಲ ಬ್ರಹ್ಮದೇವ ವಾಯುದೇವರು ಏನು ಮಾಡ್ತಾರೆ? ತಮಸಿ ಕ್ಷಿಪನ್, ತಮಸ್ಸಿನಲ್ಲಿ ಬೀಳಿಸಿಬಿಟ್ಟು ಶಾಸನ ಮಾಡ್ತಾರೆ. ಉತ್ತಪ್ತಾತ್ಯುತ್ಕಟಾತ್ಯುಟ್ ಅದೇ ಹೇಳ್ತಿರೋದು. ವಿಷ್ಣು ಭಕ್ತರಾಗಿದ್ದರೆ ವಿಷ್ಣು ಭಕ್ತಾನ್ ವಿಮೋಕ್ಷಾಯ, ಅವರಿಗೆ ಶಾಸನ ಮಾಡೋದು ಅಂದರೆ ಹೊಡೆಯೋದು, ಇವರಿಗೆ ಶಾಸನ ಅಂದರೆ ಉಪದೇಶ ಮಾಡೋದು. ಮಾಡಿಬಿಟ್ಟು ಪ್ರಾಪಯಿತ ಏನ ಯಾರ ನಂಬರ್ ಮುಖ್ಯ ಅಲ್ಲ, ಎಲ್ಲರೂ ಫೇಲ್ ಆಗ ಎಷ್ಟು ಜನ ಇದಾಗ್ತಾರೆ. ಅಪ್ಲಿಕೆಂಟ್ ಒಂದು ಸೀಟ್ ಇದೆ ಗೊತ್ತಾಯ್ತು. ಅವ್ರ ಪಾಪ ಅವ್ರ ಗತಿ ಏನು ಅಂತ ಕೇಳಿದರೆ ಅಷ್ಟೇ ಇವತ್ತು ಆಗ್ತಾಯಿದೆ ತಾನೆ. 100 ಪೋಸ್ಟಿಗೆ ಎಷ್ಟು ಲಕ್ಷಗಟ್ಟಲೆ ಅಪ್ಲಿಕೇಶನ್ ಬಂದಿರುತ್ತೆ, ಲಕ್ಷಗಟ್ಟಲೆ. ಆ 100 ಸಿಗೋದಕ್ಕೆ ಎಷ್ಟೊತ್ತಿರುತ್ತೆ? ಯೋಗ್ಯರಿಗೆ ಸಿಗುತ್ತೆ. ಕೆಲವರು ಯೋಗ್ಯರಿರ್ಬೋದು, ಯಾವುದೋ ಕಾರಣಗಳು ಸೇರಿ ಹೋಗ್ಬಿಡುತ್ತೆ. ಆ ಗತಿ ಅನ್ನೋದು ಗತಿ ಏನು ಅವ್ರದ್ದೀಗ? ಇಲ್ಲೇ ಗತಿ ಕಾಣಿಸ್ತಲ್ಲ, ಏನು ಗತಿ? ಪಾಪ ಕಷ್ಟಪಡೋದು. ಇಲ್ಲಿ ಹಾಗಲ್ಲ, ಅರ್ಹತೆ ಇದ್ದರೂ ಕಷ್ಟಪಡೋದು, ಪಾಪ ಅರಿಸ್ಕೊಳ್ತಾರೆ. ಅರ್ಹತೆ ಇಲ್ಲ ಅವ್ರಿಗೆ, ಯಾರು ಪಾಪ ಆಗೋದಿಲ್ಲ. ಸುಮ್ಮನೆ ಹೊಡಿತಿದ್ರೆ ಹೊಡಿಬೇಡಿ ಪಾಪ ಅಂತಾರೆ, ಕಳ್ಳ ಹೊಡಿತಾರೆ ಹೊಡಿರಿ ಅಂತಾರೆ ಅಷ್ಟೇ. ಶಿಕ್ಷೆಗೆ ಅರ್ಹರಾದರು, ಶಾಸ್ಯರು. ಇವರು ಉಪದೇಶಕ್ಕೆ ಅರ್ಹರು, ಅವರು ಶಿಕ್ಷೆಗೆ ಅರ್ಹರು. ಆದ್ದರಿಂದ ವಿಷ್ಣು ಭಕ್ತ ಇದಷ್ಟು ವಾಯುಸ್ತುತಿಗೆ ಅನ್ವಯ ಇದು. ಇದಿಷ್ಟು ಉತ್ತಪ್ತ ಪೂರ್ವಾರ್ಧ ಉತ್ತಪ್ತಾತ್ಯುತ್ಕಟ ಉತ್ತರಾರ್ಧ ಆನಂದ ಅನ್ಬಂಧ ಬಂದ 2 ಶ್ಲೋಕಕ್ಕೆ ಇದು ಮೂಲ. ಪಥ ಏಕಃ ಪೀಪಾಯ ತಸ್ಕರೋ ಯಥಾ ಏಷ ವೇದ ನಿಧೀನಾಮಿತಿ. ಒಬ್ಬ ಕಳ್ಳ ನಿಧಿ ತಗೊಳ್ಳೋಕ್ಕೆ ಹೋಗಿ ಸಿಕ್ಕಾಕೋತಾನೆ. ಜ್ಞಾನಿ ತನ್ನ ನಿಧಿ ತಾನು ಪಡ್ಕೋತಾನೆ. ತನ್ನದಕ್ಕೆ ಪ್ರಯತ್ನ ಪಟ್ಟರೆ ಕಳ್ಳ ಅಂತ ಕರೆಯೋದಿಲ್ಲ, ಇನ್ನೊಬ್ಬರ ಪ್ರಯತ್ನ ಪಟ್ಟರೆ ಕಳ್ಳ ಅನಿಸ್ತಾರೆ. ಸ್ವಾತಂತ್ರ್ಯಾದಿಗಳೆಲ್ಲ ದೇವ್ರ ಗುಣಗಳು. ಈಶ್ವರ ತಾನು ಅನ್ಕೋತಾನಲ್ಲ, ಕಳ್ತಾನ ಅದು. ಇವ್ರು ಹಾಗಲ್ಲ, ನೀನು ಸ್ವಾಮಿ ಅಂತ ಒಪ್ಕೊಂಡು ದಾಸ ಅಂತ ತಿಳ್ಕೊಂಡ್ಬಿಟ್ರೆ ಅದು ಏನು ಸಮಸ್ಯೆ ಇಲ್ಲ. ಅದು ವೇದದ ಮಾತನ್ನು ಉಲ್ಲೇಖ ಮಾಡಿದರು. ತಸ್ಕರ ಕಳ್ಳರು, ಮಹಾತಸ್ಕರ ಮೇನಮಾಹು. ಅದು ಮಹಾತಸ್ಕರ ಅಂದರೆ ಏನು? ದೊಡ್ಡ ಕಳ್ಳ ಅಂತ ಅರ್ಥ. ತೇಮೆ ಪ್ರಕಾಶ್ಯಾಹಿ ಏತೇ ತಸ್ಕರ, ಹಗಲುಗಳ್ರು ಅಂತಾರೆ. ಹಗಲುಗಳ್ರು ಇನ್ನೂ ಡೇಂಜರಸ್ಸು, ಅವ್ರಿಗೇನು ಕೇರೆ ಮಾಡೋದಿಲ್ಲ ಅಂತ ಅರ್ಥ. ತೇಮೇ ಮತಮಭಿಜ್ಞಾಯ ಪರೋಕ್ಷ ವಿಷಯಾತ್ಮಕ ವೃಥಾ ಪಶೂನ್ ವಿನಿಘ್ನಂತಿ ಹಿಮಿಷ್ಯಂತೆ ಪ್ರೇತ್ಯ ತೈಸ್ತುತೆ ಹಿಂಸಾಯಾಮಿತಿ ಕಾಮಸ್ಯಾತ್ ಅಗ್ನೇಯೇವ ನಚೋದನ. ತೇಮೇ ಮತಮವಿಜ್ಞಾಯ ಪರೋಕ್ಷ ವಿಷಯಾತ್ಮಕ. ಪರೋಕ್ಷ ವಿಷಯ ಎಲ್ಲಿ ಬಂದಿದೆ ಈ ಮಾತು? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ತ್ರೈಗುಣ್ಯ, ಅದು ಪರೋಕ್ಷ ಅಂತ ಅರ್ಥ. ಅದಕ್ಕೆ ತ್ರೈಗುಣ್ಯ ಅಂಬೋದು ಆಪಾತತ ಅರ್ಥ. ಆಪಾತತ ಅರ್ಥದಲ್ಲಿ ಅವರು ಮಗ್ನರಾಗಿಬಿಟ್ಟು ಮುಖ್ಯಾರ್ಥ ಕಳ್ಕೊಂಡು ಬಿಡ್ತಾರೆ. ಹಾಲು ಕುಡಿದ ಲೋಟ ಕೊಟ್ಟರು, ಹಾಲು ಚೆಲ್ಲ ಲೋಟ ಲೆಕ್ಕೋತ ಕುತ್ಕೊಂಡಿದ್ದಾರೆ ಅಷ್ಟೇ. ಸಾರವಾದನ್ನು ಬಿಟ್ಬಿಡ್ತಾರೆ, ನಿಸ್ಸಾರವಾದನ್ನು ತಗೊಳ್ತಾರೆ. ಆದ್ದರಿಂದ ಅವರೆಲ್ಲ ಕೂಡ ಯಾರವರು? ಪರೋಕ್ಷ ವೇದಗಳೆಲ್ಲ ಹೇಳೋದೇ ಹಾಗೆ. ಪರೋಕ್ಷ ವಿಷಯ ವೇದಾಹ ಅದು ಮುಗೀತು. ಪರೋಕ್ಷ ಪ್ರತ್ಯಕ್ಷ ಪ್ರಿಯಾಹಿ ದೇವಾಹ ಪರೋಕ್ಷ ಪ್ರತ್ಯಕ್ಷ ದ್ವಿಷ. ದೇವತೆಗಳು ಮಾತಾಡೋದು, ವೇದ ಮಾತಾಡೋದೆಲ್ಲ ಹೇಗೆ ಅಂತ ಕೇಳಿದರೆ ಪರೋಕ್ಷವಾಗಿ, ನೇರ ಹೇಳೋದಿಲ್ಲ ಅಂತ ಅರ್ಥ. ನೇರ ಹೇಳಿದರೆ ಎಲ್ಲರೂ ತಗೊಳ್ತಾರೆ, ಎಲ್ರಿಗೂ ಸಿಗ್ತಾರೆ, ಕಷ್ಟಪಟ್ಟವರಿಗೆ ಸಿಗಬೇಕು. ಪ್ರಶಸ್ತಾದದ್ದು ತುಂಬ ಅರ್ಹರಿಗೆ ಸಿಗ್ಬೇಕು, ಬೇರೆಯವರಿಗೆ ಸಿಗಬಾರ್ದು. ತೇವೇ ಮತ್ತು ಅದು ಯಾಕೆ ಸಿಗಬಾರ್ದು ಅಂದರೆ ಅವ್ನು ಮಿಸ್ಯೂಸ್ ಮಾಡ್ಕೊತಾನೆ, ಇನ್ನೊಬ್ರು ಹಾಳು ಮಾಡ್ತಾನೆ. ಡ್ರೈವಿಂಗ್ ಬರ್ತಾ ಇದ್ದವನು ಡ್ರೈವಿಂಗ್ ಕೊಟ್ಟರೆ ಏನಾಗುತ್ತೆ? ತಾನು ಸಾಯ್ತು ಮತ್ತು ಅವ್ರನ್ನ ಕೊಲ್ತಾರೆ. ಅದು ಸುಮ್ಮನೆ ನಿಯಮಗಳಿಗೆ ಅರ್ಥ ಇದೆ. ಕೀಪ್ ಲೆಫ್ಟ್ ನಿಯಮ ಏನು ಅರ್ಥ? ಅದಕ್ಕೆ ಎಲ್ಲರೂ ಫಾಲೋ ಮಾಡಿದರೆ ಭಾಳ ಸುಲಭ. ಈ ಕಡೆ ಒಬ್ಬರು ಆ ಕಡೆ ಒಬ್ಬರಿಗೆ ಏನಾಗುತ್ತೆ? ಇಲ್ಲ ಆ್ಯಕ್ಸಿಡೆಂಟ್ ಬರಲಿಲ್ಲ, ಜಾಮ ನಿಂತ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಯಾವುದೇ ರೂಲ್ಗೆ ಅರ್ಥ ಏನು ಅಂದರೆ, ಕಾನೂನು ಒಂದು ಅರ್ಥ ಏನಂದರೆ ವ್ಯವಸ್ಥೆ, ಧರ್ಮ. ನಮ್ಮ ನಿತ್ಯ ಜೀವನದ ವ್ಯವಸ್ಥೆಗೆ ಮಾಡೋದೇ ಕಾನೂನು, ಆಧ್ಯಾತ್ಮಿಕ ಜೀವನದ ವ್ಯವಸ್ಥೆ ಮಾಡೋದೇ ಧರ್ಮ. ಅದು ಇದು ಸರ್ಕಾರಕ್ಕೆ ಅದು ಮಾಡೋಕ್ಕಾಗಲ್ಲ, ಇದು ಇದರಲ್ಲಿ ಎಂಟರ್ ಆಗೋದಿಲ್ಲ. ಆದಾಗ ಫಸ್ಟ್ ಕ್ಲಾಸ್ ಆಗಿರುತ್ತೆ.
ಹಿಂಸಾಯಾಮ್ ವೃಥಾ ಪಶೂನ್ ವಿನಿಘ್ನಂತಿ. ಪಶು ಹತ್ಯೆ, ಕೋಣ ಬಲಿ, ಅದು ಬಲಿ ಕೊಡಿ, ಏನೇನೋ ಬಲಿ ಕೊಡ್ತಾ ಹೋಗ್ತಾರೆ. ಬರೀ ಪಾಪದ ಕೆಲಸ. ಪುಣ್ಯ ಅಂತೂ ಬರಲಿಲ್ಲ, ವ್ಯರ್ಥ ಆಯಿತು, ಪಾಪ ಬರುತ್ತೆ ಜೊತೆಗೆ. ಹಿಂಸ್ಯಂತೆ ಪ್ರೇತ್ಯ ತೈಸ್ತೂತು. ಸತ್ತ ಮೇಲೆ ಅವು ತಿಂದು ಹೊಡೆಯುತ್ತೆ, ಅವನು ಕಾಯ್ತಾ ಕೂತಿರ್ತವೆ ಅಂತ ಪ್ರಾಣಿಗಳೆಲ್ಲ. ನನ್ನ ನಾಯಿ ನಾನು ಹೊಡಿತೆ, ಸಿಕ್ಕಾಗಿ ಹೊಡಿತೀವಿ ಅಂತ ಕಾಳ ಕಾಯ್ತಿರೋದಿಲ್ಲ, ಆ ಥರ. ಹಾಂ 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 ಇವತ್ತು ಕಾಪಿ ಹೊಡಿತಾನೆ, ಏನಾಗ್ತಾನೆ ಅವನು? ಸಿಕ್ಕಾಕತಾನೆ ಇಲ್ಲ, ಇವರು ಸಿಕ್ಕಾಕತಾನೆ, ನಾವು ನೋಡಬೇಕಾಗಿಲ್ಲ. ಅದು ಕಾನೂನು ಪ್ರಕಾರ ಸಿಕ್ಕಾಕೊಳ್ಳೇಬೇಕು ಅವನು. ಅಯ್ಯೋ, ಹೇಳಿದ್ದೇನು, ಧರ್ಮ ಅಧರ್ಮ ಅಂದರೆ ಅಧರ್ಮನೇ. ಕೊಂದರು ಅಷ್ಟೇ, ತಿಂದರು ಅಷ್ಟೇ. ಅವ್ರು ಯಾತಕ್ಕೆ ಒಂದು ಮಾತಿದೆ, ಕೊಂದು ಪಾಪ ತಿಂದ್ರೆ ಹೋಯ್ತು ಅಂತ. ಯಾರಿಗೆ? ಬೇಟೆ ಆಡೋರು. ಅವ್ರು ಯಾತಕ್ಕೆ ಬೇಟೆ ಆಡ್ತಾರೆ ಅಂದರೆ, ಮೃಗ ಕೊಲ್ಲೋದಕ್ಕಿಂತ ತಾವು ಬದುಕಬೇಕು. ಅದಕ್ಕೇನಾಯ್ತು ಅಲ್ಲಿಗೆ? ಒಂದು ಕಾರಣ ಇದೆ, ಗೊತ್ತಾಯ್ತಾ? ಅದು ಇವ್ರಿಗೆ ಏನಿಲ್ಲ, ಪ್ರಾಣಿ ಹಿಂಸೆ ಮಾಡೋದು, ಚರ್ಮ ತೊಗೊಂಡು ಮಾರೋದು. ಅದಾಗಾಯ್ತು ಇವರೀಗ. ಹಿಂಸೆಗೆ ಅರ್ಥ ಇಲ್ಲ. ಹಾವು ಇಲ್ಲಿಂದ ತಿನ್ನುತ್ತೆ, ಅದಕ್ಕೆ ಆಹಾರ. ಅದು ಆಹಾರ ಅಲ್ಲದ ತಿಂದರೆ ಏನಾಗುತ್ತದು? ಅಪರಾಧ. ನಾವೇ ನಮಗೆ ಸ್ವಲ್ಪ ಬೇಕಾದ ಹೆಚ್ಚು ತಿಂದುಬಿಟ್ರೆ ಕಳ್ಳ ಅಂತ ಕರೀತಾರೆ. ನಮ್ಮನೇಲಿ ನಮ್ಮದೇ ಅಡಿಗೆ ನಾವೇ ತಿಂದರೂ ಕೂಡ ಸುಮ್ಮನೆ ತಿಂದರೆ ತಪ್ಪದು. ಎಷ್ಟೋ ಅಷ್ಟು, ಎಷ್ಟೇ ಚೆನ್ನಾಗಿತ್ತು ಸಾಕು. ಅದು ಆಹಾರಕ್ಕೊಂದು ಮಿತಿ ಇದೆ, ಹಾಗೋ ಹಾಗೆ. ಎರಡು ಆ ಬೇಟೆಗಳೆಲ್ಲ ಬೇಡ, ಕ್ರೂರ ಮೃಗಗಳ ಬೇಟೆ ಆಡ್ತಿದ್ದವು ತಪಸ್ವಿಗಳಿಗೆ. ಅದು ನಾಟಕ ಅಷ್ಟೇ. ದೇವ್ರ ಬೇಟೆ ಆಡೋದು ಏನರ್ಥ? ಹೊಡೆದು ಯಾರು ಕೊಂದ ಏನಿಲ್ಲ ಅಷ್ಟೆ. ಯಾವಾಗಲೂ ಕೂಡ ಬೇಟೆ ಆಡೋದು ಎರಡು ಉದ್ದೇಶ. ರಾಜ ಮಹಾರಾಜರ ಬೇಟೆ ಮುಖ್ಯವಾಗಿ ಕ್ರೂರ ಪ್ರಾಣಿಗಳನ್ನು ಕೊಂದು ತಪಸ್ವಿಗಳ ರಕ್ಷಣೆ ಮಾಡೋದು, ಗೊತ್ತಾಯ್ತು. ಇಲ್ಲದ ಒಳಗೆ ಕಾಡೆಲ್ಲ ಹಾಳಾಗೋಗುತ್ತೆ ಆಮೇಲೆ. ಇವ್ರದ್ದು ಹಾಗಲ್ಲ. ಅದೇ ಇವ್ರ ಮಗ ಬೇಟೆಗಾರರು ಬೇಟೆ ಆಡೋದು ಅದು ವೃತ್ತಿ ಅವ್ರದ್ದು. ವೃತ್ತಿ ಅಂದರೆ ಏನು? ಅವರು ಚರ್ಮ ಮಾರ್ತಾರೆ. ಯಾವಾಗ ಆ ಮಾಂಸ ಉಪಯೋಗಿಸೋದು ಬೇರೆ, ಉಳಿದ ಚರ್ಮ ಕೊಡ್ತಾರೆ, ಆ ಥರ. ಅದು ಚರ್ಮಕ್ಕೋಸ್ಕರ ಹೊಡಿತಾರೆ, ಚರ್ಮಕ್ಕೋಸ್ಕರ, ದಂತಕ್ಕೋಸ್ಕರ ಆನೆಯನ್ನು ಕೊಲ್ಲೋದು. ಸತ್ತಾನೆ ತಗೊಳ್ಳೋದಿಲ್ಲ, ಕೊಂದು ತಗೊಳ್ಳೋದು. ಅದ್ರ ತಿನ್ನಕ್ಕಂತೂ ಆನೆ ಅಂತ ಯಾರು ತಿನ್ನಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಒಂದು ಪರ್ಪಸ್ ಇದ್ದಾಗ ಅರ್ಥ ಇರುತ್ತೆ. ಆ ಮಾತಿನಲ್ಲಿ ಕೊಂದು ಪಾಪ ತಿಂದರೆ ಹೋಯ್ತು ಅಂತ ಹೇಳಿದರೆ ತಿನ್ನೋದು ಅನಿವಾರ್ಯ. ನಾವು ಯೋಚನೆ ಮಾಡಿಕೊಡೋದು ಯಾತಕ್ಕೋಸ್ಕರ? ಪಾಪ ಬಂದಿದೆ, ಪರಿಹಾರ ಆಗಬೇಕು ಅದಕ್ಕೀಗ. ನಾವು ನಿರ್ಜೀವ ಪದಾರ್ಥ ತಿಂದರೆ ಬದುಕೋದಿಲ್ಲ. ಸೂಕ್ಷ್ಮ ಜೀವಿಗಳು ಇದ್ದೇ ಇರುತ್ತೆ ಅದರಲ್ಲಿ. ಜೀವೋ ಜೀವಸ್ಯ ಜೀವನ ಭಾಗವತಲ್ಲೇ ಬಂದಿದೆ. ಅದ್ರ ಲೈಫ್ ಇದ್ದೇ ಇರಬೇಕು ಅದರಲ್ಲಿ. ಆದ್ದರಿಂದ ಒಂದು ಪಾಪ ಬಂದೇ ಬರೋದು. ಪರಿಹಾರಕ್ಕೋಸ್ಕರ ಏನು ಮಾಡಿದ್ರು ಹೇಳಿ. ಅದಕ್ಕೆ ಏನು ಮಾಡಿ ತಿನ್ಬೇಕಾದ ತಿಂದರೆ ಪರವಾಗಿಲ್ಲ, ಬೇರೆ ತಿಂದರೆ ಮತ್ತು ಪಾಪನೇ. ವಯಸ್ಸೇವೆ ಮಾಡಿಕೊಂಡು ಯಾರೋ ತಿಂದರೆ ಪರವಾಗಿಲ್ಲ, ಸಾಧ್ಯ ಇಲ್ಲ, ಪಾಪನೇ. ತಿನ್ನಕ್ಕೆ ಅನರ್ಹವಾದದ್ದನ್ನು ಮಾಡಿದರೆ ತಪ್ಪು. ಪ್ರಾಣಿಗಳು ಅಂತ ಅರ್ಥ, ಹಸು ಅಲ್ಲ, ಪ್ರಾಣಿಗಳು ಅಂತ. ಗೋಹತ್ಯೆ ಯಾವ ಯಾಗದಲ್ಲೂ ಹೇಳಿಲ್ಲ. ಪಶು ಅಂದರೆ ಅರ್ಥ ಆಗೋದೇ ಇಲ್ಲ. ಅದು ಪಶುಗಳು ದನಗಳನ್ನು ಕೊಡ್ತಾ ಇಲ್ಲ, ಹಸುಗಳನ್ನು ಕೊಡ್ತಾ ಇಲ್ಲ. ಸುಮ್ಮನೆ ಯಜ್ಞ ಮಾಡ್ತಿದ್ದಾನೆ, ಅನುಸಂಧಾನ ಇಲ್ಲ. ಬರೀ ಮೀಮಾಂಸಕ ಇದ್ದಾಗಿದ್ದ. ಆತನ ಕನ್ವರ್ಟ್ ಮಾಡಿದ್ದಾರೆ ನಾರದರು, ಹೀಗೆ ಮಾಡಬಾರ್ದು ಅಂತ. ಹಾಂ, ಸತ್ಯರು ಅವ್ರು ಕೊಂದುಬಿಟ್ಟು ಏನು ಮಾಡ್ತಾರೆ ಅದನ್ನು ಮಾರ್ತಾರೋ. ಸಾಮಾನ್ಯ ಹಳ್ಳಿಗಳಲ್ಲಿ ಅದನ್ನು ಮಾರೋದೇ ಇಲ್ಲ, ಅದು ತಂದುಕೊಟ್ಬಿಡ್ತಾರೆ. ಯಾರು ಉಪಯೋಗಿಸ್ತಾರಲ್ಲ ಅವ್ರಿಗೆ ಇಂಥವೆಲ್ಲ ಹಳ್ಳಿಗಳಲ್ಲಿ ಸಂಸ್ಕಾರ ಕಲಿಬೇಕು. ಅಲ್ಲಿ ಅವ್ರ ಉದ್ದೇಶ ಅಂದರೆ ಅವ್ರು ವ್ಯಾಪಾರ ಮಾಡೋ ಉದ್ದೇಶ ಅವ್ರಿಗಿಲ್ಲ. ವ್ಯಾಪಾರ ಮಾಡಿದರೆ ಪಾಪ ಬರುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಉಪಯೋಗಿಸರಿ ಕೊಟ್ಬಿಡ್ತಾರೆ ಅಷ್ಟೇ, ಅವ್ರು ಮಾರೋದಿಲ್ಲ. ಇವತ್ತು ನಮ್ಮಲ್ಲೇ ನೋಡಿ ಬೇಕಾದ್ರೆ ಯಾರೋ ಮನೆ ತೋರಿಸ್ತಾರೆ ಮಾರಾಟಕ್ಕೆ, ಸಕ್ಸಸ್ಫುಲ್ ಆಯಿತು, ತೊಗೊಂಡ್ಬಿಟ್ಟ. ಅವ್ರಿಗೆ ದುಡ್ಡು ಕೊಡೋಕೆ ಬ್ರೋಕರ್ ತೊಗೊಳೋದಿಲ್ಲ ಅವ್ರು. ಯಾತಕ್ಕೆ? ನಾವು ಬ್ರೋಕರ್ ಅಲ್ಲ ಅಂತ ಹೇಳ್ತಾರೆ. ಬ್ರೋಕರ್ ತೊಗೊಳ್ತಾರೆ, ಯಾಕೆಂದ್ರೆ ನಾವು ಬದುಕಿರೋದೇ ಅದರಿಂದ ಅಂತ ಹೇಳ್ತಾರೆ, ಗೊತ್ತಾಯ್ತು. ಅದು ರೀಸನಬಲ್ ತೊಗೊಂಡ್ರೆ ತಪ್ಪಲ್ಲ, 8% ಏನೋ ಮಾತಾಡಿರ್ತಾರೆ, ಅದು ಹೆಚ್ಚು ಕಡಿಮೆ ಯಾರೋ ತಪ್ಪದು. ಅದು ಎಷ್ಟು ಡಿಫ್ರೆನ್ಸ್ ಇದೆ. ಒಬ್ಬ ವ್ಯಾಪಾರಿಯಾಗಿ ಮಾಡೋದು ಬೇರೆ, ವೃತ್ತಿಯಾಗಿ ಮಾಡೋದು ಬೇರೆ, ಒಬ್ಬನ ಕ್ಯಾಶುಯಲಿ ಮಾಡೋದು ಬೇರೆ. ಯಾರು ಬಿದ್ದವ್ರು ನಿಂತಿದ್ರು ಅದು ಏನೂ ಕೇಳೋದಿಲ್ಲ ಅವನು, ಅದೇ ಕೆಲಸನೇ ಮಾಡ್ತಾನೆ ಒಬ್ಬನು, ಅವನು ದುಡ್ಡು ಕೊಡಬೇಕಾಗಿ. ಅವ್ನು ಬದುಕಿರೋದ್ರಲ್ಲಿ ಬೇರೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ. ಇದೇ ವ್ಯತ್ಯಾಸ ಇರೋದು. ಯಾವುದರಿಂದ ನಾವು ಉಪಜೀವಿಸಿದ್ದೇವೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋಕ್ಕೆ ಅರ್ಹತೆ ಇದೆ. ಯಾವುದು ಉಪಯೋಗಿಸಿಲ್ಲ ಅಂತ ತೊಗೊಳಕ್ಕೆ ಹೋಗಬಾರ್ದು. ಅದು ಇವತ್ತು ಫಾಲೋ ಮಾಡೋ ಜನ ಇದ್ದಾರೆ, ಭಾಳ ಆಶ್ಚರ್ಯ. ಅಂದರೆ ಯಾರು ಅದಕ್ಕೇನೆ ಅವ್ರು ನೋಡ್ತಾರೆ, ಒಳ್ಳೆ ಚರ್ಮ, ಅದು ಮೋಸ, ಅದು ಸಾಮಾನ್ಯ ಹೊಡೆದಿರ್ತಾರೆ, ಗುರುತು ಬಿದ್ದಿರುತ್ತೆ, ಬಂದಿರ್ತಾರೆ. ಆವಾಗ ಅದೇನಾಗಿದೆ, ಸಾಯಿಸಿ ಆಮೇಲೆ ತೊಂದರೆ. ಚರ್ಮ ತಿನ್ನಕ್ಕೆ ಬರೋದಿಲ್ಲ, ಅದು ವಾಪಸ್ ಕೊಡ್ತಾರೆ ಅಷ್ಟೇ. ಹುಡುಗದೆಲ್ಲ ಏನು ಬೇಕೋ ಡಿಸ್ಪೋಸ್ ಆಗಿ ಪಡ್ತಾರೆ. ತಿನ್ನಭಾಗ ಅದು ಹಲಸ್ಬೆಣ್ಣೆ ಹೇಗೆ ಉಪಯೋಗಿಸ್ತೀವೋ ಹಾಗೆ ನಾವು ಇದು ತಿಂತೇವ ಇಲ್ಲ. ಅದು ಬೇಗ ಎಷ್ಟು ಬೇರೆ ತೆಗೆದು ಹಾಕಾಗ ಯಾರಿಗೆ ಕೊಡೋದು ಎಲ್ಲ ಮಾಡುತ್ತೆ. ಬೀಜ ಬೇರೆ, ಇದ್ರ ಬೇರೆ, ಬೀಜ ಇದಕ್ಕೆ ಹಾಕ್ತಾರೆ. ವ್ಯವಸ್ಥೆ ಇದೆ.
ಈ ಅರ್ಥ ಇಟ್ಕೊಂಡಾಗ ಅದು ಇದನ್ನಿಸೋದಿಲ್ಲ, ಅದಕ್ಕೂ ಪ್ರಾಯಶ್ಚಿತ್ತ ಅದು ಹಾಗೆ ಕೊಡ್ತಾನೆ. ಅದೊಂದು ರೀತಿ ಪ್ರಾಯಶ್ಚಿತ್ತ ಚರ್ಮಗಳನ್ನೆಲ್ಲ. ಹಿಂದೆಲ್ಲ ಹುಲಿ ಚರ್ಮ ಅಂದಮೇಲೆ ಎಲ್ಲರ ಮೇಲೆ ಸಾಮಾನ್ಯ ಸಿಗ್ತಿತ್ತು, ಎಲ್ಲ ಶುದ್ಧವಾಗಿ ಬದುಕಿರಲ್ವ. ಸುಮಾರು 56 ವರ್ಷದಲ್ಲಿ ಎಷ್ಟು ಬದಲಾಗಿದೆ ಕಾಲ ಅಂದರೆ ಹೇಳೋದಕ್ಕೆ ಸಾಧ್ಯನೇ. ನಮೇ ತೇಮೇ ಮತಮವಿಜ್ಞಾಯ ಪರೋಕ್ಷ ವಿಷಯಾತ್ಮಕ ವೃಥಾ ಪಶೂನ್ ವಿನಿಘ್ನಂತಿ ಹಿಂಸ್ಯಂತೆ ಪ್ರೇತ್ಯತೆ ಸ್ತುತೆ. ಸತ್ತ ಮೇಲೆ ಫಲ ಸಿಗಲಿಲ್ಲ ಅಷ್ಟೇ ಅಲ್ಲ, ಅನಿಷ್ಟ ಬೇರೆ ಬಂತು ಜೊತೆಗೆ, ಗೊತ್ತಾಯ್ತಾ. ಹಿಂಸಾಯಾಮ್ ಯದಿ ಕಾಮ ಸ್ಯಾತ್ ಅಜ್ಞೇಯೇವ ನ ಚೋದನ. ಹಿಂಸಾಯಾಮ್ ಯದಿ, ಅವ್ರು ಬರೀ ಹಿಂಸೆಯಲ್ಲಿ ಅಪೇಕ್ಷೆ ಕೆಲವರು ಇರ್ತಾರೆ. ಈ ಕಂಸನ ವಿಷಯ ಹೇಳ್ಬೇಕಾದ್ರೆ ಭಾಗವತ ಹೇಳ್ತಾರೆ, ಅವರೆಲ್ಲ ಯಾರವರು ಹಿಂಸಾ ವಿಹಾರ, ಎಂಜಾಯ್ ಇದು. ಇನ್ನೊಬ್ಬರು ನಾಶ ಮಾಡೋದನ್ನ ಎಂಜಾಯ್ ಮಾಡ್ತಾರೋ, ಕೆಲವು ಹೋಗ್ತಾ ಹೋಗ್ತಾ ಯಾರೋ ತಳ್ಳಿ ಬಿಡಿಸಿ ಹೋಗ್ಬಿಡ್ತಾರಲ್ಲ ಹಾಗೆ. ಸ್ಯಾಡ್ ಇರ್ತಾರೆ ಅಂಥವ್ರು ಇರ್ತಾರೆ, ತುಂಬ ಡೇಂಜರ್. ಮೋಕ್ಷಾಖ್ಯಂ ಫಲಮೇವಾತ್ರ ಸ್ವರ್ಗಾದಿ ವಚನಂತು ಯತ್ ಪುಷ್ಪಂ ಸ್ವರ್ಗಾದಿ ವರ್ತಸ್ಯ ವಚನಂ ಮಂದಗೋಚರಂ ಇತಿ ಚ. ಇದಿಷ್ಟು ಕೂಡ ಸೇಮ್ ಭಗವದ್ಗೀತೆ, ಗೊತ್ತಾಯ್ತಾ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅಮನೀಷಿಣಃ, ಗೊತ್ತಾಯ್ತಾ. ಅವರೆಲ್ಲ ಕೂಡ ತಾವು ಹಾಳಾಗ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ ಹೇಳಿ. ಅಸುರಾಣಾಮಯಂ ಸ್ವರ್ಗ ಶಬ್ದ. ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ, ಎಲ್ಲ ಬುಡದ ಕೆಲಸ ಮಾಡ್ಬೋದು. ತಮ್ಮ ಕೆಲಸ ಆರಾಮಾಗಿ ದುಡ್ಡಿಲ್ಲ. ಇನ್ನೊಬ್ರು ಕೆಲಸ ಮಾಡಿದ ತಕ್ಷಣ ಟೆನ್ಷನ್ ಶುರುವಾಯ್ತಾಗಲೇ. ಸಂಬಂಧ ಬಿಡ್ತಾನ ಅವನು, ಅದು ಆ ರೀತಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಅದಕ್ಕೆ ಯಾವಾಗಲೂ ಕೂಡ ಸ್ವಧರ್ಮ ಆಚರಣೆಯಿಂದ ಸಿಗೋ ಇಮ್ಮಿಡಿಯೇಟ್ ಫಲ ಅಂದರೆ ಮನಸ್ಸಿಗೆ ಪ್ರಸನ್ನತೆ. ಪ್ರಸನ್ನತೆಯಿಂದ ಯೋಚನೆ ಮಾಡೋಕ್ಕೆ ಬರುತ್ತೆ ಅವನಿಗೆ. ಎಲ್ಲಿಂದ ಬಂದೆ, ಮುಂದೆ ಎತ್ತ ಪಯಣ ಆಗಲ್ಲ. ಈ ಕುಡಿದವನು ಏನು ಯೋಚನೆ ಮಾಡ್ತಾರೆ, ಇಲ್ಲೇ ಮನೆಯಿಂದ ಬಂದಿದ್ದೆ ಗೊತ್ತಿರು, ಇಲ್ಲೆಲ್ಲಿಂದ ಬರ್ತಾನೆ ಅವನು, ಎಲ್ಲ ಬಿದ್ದುಬಿಟ್ಟಿರ್ತಾನೆ ಅಷ್ಟೇ. ಅದು ಭೋಗೈಶ್ವರ್ಯ ಪ್ರಸಕ್ತಿ. ಭೋಗೈಶ್ವರ್ಯ ಶಕ್ತಿಯಲ್ಲಿಲ್ಲ, ಪ್ರಸಕ್ತಿ ಅಂತ ಕರೆದು. ಪ್ರಸಕ್ತಿ ಅಂದ್ರೇನು? ಓವರ್ ಇನ್ವಾಲ್ವ್ಮೆಂಟ್. ಅದು ಇವತ್ತು ನೋಡಿ, ಇದು ಬರೀ ಎಣ್ಣೆ ಹಾಕಿಬಿಡಿ ಒಳಗೆ ಆಗೋದೇ, ಫ್ರಿಕ್ಷನ್ನೇ ಇಲ್ಲ. ಬರೀ ಫ್ರಿಕ್ಷನ್, ಬರೀ ಮುಳ್ಳು ಹಾಕಿಬಿಡಿ ಒಳಗೆ ಬರೋದಿಲ್ಲ. ಆಪ್ಟಿಮಮ್ ಆಗಿರ್ಬೇಕು ಯಾವುದು ಕೂಡ, ಗೊತ್ತಾಯ್ತಾ. ನೀರು ಬಿದ್ದರೆ ನಿಮಗೆ ಅಫೆಕ್ಟ್ ಆಗಲಿ, ಎಣ್ಣೆ ಬಿದ್ದರೆ ಅಫೆಕ್ಟ್ ಆಗಲಿ. ಅದು ಎಣ್ಣೆ ಜಾಸ್ತಿ ಹತ್ತುತ್ತೆ, ನೀರು ಕೂಡ ಹತ್ತುತ್ತೆ. ಆದರೆ ಅದು ಯಾರು ಎಂದೋ ಕೆಲವು ಸರ್ತಿ ಬಿಡ್ತಾರೆ, ಅದರಲ್ಲೂ ಬಿಡ್ತಾರೆ, ಬಟ್ ಎಷ್ಟು ಭಾಳ ಸ್ಮಾಲ್ ಪರ್ಸೆಂಟೇಜ್. ಇದು ಸಾಮಾನ್ಯವಾಗಿ ಉಳಿಯೋದೇ ಸ್ಮಾಲ್ ಪರ್ಸೆಂಟೇಜ್, ಬಿಡೋದೇ ಜಾಸ್ತಿ. ಅದಕ್ಕೆ ಓವರ್ ಅಟ್ಯಾಚ್ಮೆಂಟ್ ಬೇಡ ಅನ್ನೋದಕ್ಕೆ ಅದು ತಗೋಬೇಕು. ಮೋಕ್ಷಾಖ್ಯಂ ಫಲಮೇವಾತ್ರ ಸ್ವರ್ಗಾದಿ ವಚನಂತು ಯತ್. ಮೋಕ್ಷನೇ ಫಲ, ಸ್ವರ್ಗಾದಿ ವಚನ ಪುಷ್ಪ. ಸ್ವರ್ಗಾದಿವತ್ತಸ್ಯ ವಚನಂ ಮಂದರೋಚನಂ. ಯಾಕೆ ಹೇಳಿದ್ರು ಮತ್ತೆ ಅಂತ ಕೇಳಿದ್ರೆ, ಮಂದರೋಚನ ಸಾಮಾನ್ಯರಿಗೆ ತಿಳಿಲಿಕ್ಕೆ ಹೇಳಿದ ಮಾತು ಅಷ್ಟೇ ಹೊರತು ಬೇರೆ ಅಲ್ಲ. ಅವ್ರ ಮನೆಯಲ್ಲಿ ಪಾಪ ಚಾಕ್ಲೇಟ್ ಕೊಡ್ತಾರೆ, ತಗೊಡ್ತಿದ್ರು. ಡಾಕ್ಟರ್ ಚಾಕ್ಲೇಟ್ ಕೊಡಿ ಅಂತ ಕೇಳಿದರೆ ಔಷಧಿ ಕೊಟ್ಟ, ಚಾಕ್ಲೇಟ್ ಕೊಡಿ ಅಂದರೆ ಅವನು ಇನ್ನು ಎಷ್ಟು ಹುಚ್ಚ ಅಂತ ತಿಳ್ಕೊತಾನೆ. ಅಲ್ಲೆಲ್ಲ ಚಾಕ್ಲೇಟ್ ಕೊಡೋದಿಲ್ಲ ಅವರು. ಅವನು ಅಸುರಾಣಾಮಯಂ ಸ್ವರ್ಗ ಶಬ್ದ ಪುಷ್ಪಾತ್ಮಕಂ ವದೇತ್ ದೇವಾನಾಂ ಹರಿಸಂಪ್ರಾಪ್ತಿಂ ವೇದೋ ವಿಷ್ಣುಪರೋ ಯತಃ. ಅಸುರಾಣಾಮಯಂ ಸ್ವರ್ಗ ಶಬ್ದ. ಅಸುರರಿಗೆ ಸ್ವರ್ಗ ಅಂದರೆ ಇದೇ ಸ್ವರ್ಗ. ಇವ್ರಿಗೆ 5 ಸ್ಟಾರ್ ಹೋಟೆಲ್ ಇವೇ ಸ್ವರ್ಗಗಳಿದ್ದಾಗ ಲೆಕ್ಕ. ಅದೇನು ಭಾರಿ ಎಂಜಾಯ್ ಮಾಡಿದ್ದಾದ್ರು ಅವು. ಅಂದರೆ ಅನಿವಾರ್ಯ ಅವೆಲ್ಲ ವಿಷಯ ಬಿಟ್ಟುಬಿಡಿ. ಅಂದರೆ ಅದೇ ಜೀವನದ ಗುರಿ ಅವರಿಗೆ, ಅಷ್ಟು ಬೇರೆ ಇಲ್ಲ. ಎಷ್ಟೋ ಜನ ಡೈವರ್ಸ್ ತೊಗೊಳಕ್ಕೆ ಕಾರಣ ಹೋಟ್ಲಿಗೆ ಕರ್ಕೊಂಡು ಹೋಗಲ್ಲ ಇವನು ಅಂತ. ಮನೇಲಿ ಊಟ ಹಾಕಲ್ಲ, ಹೋಟ್ಲಿಗೆ ಕರ್ಕೊಂಡೋಗ ಊಟ ಹಾಕ್ತೆ ಅದೊಂದು ರೀಸನ್. ಅದು ಊಟ ಹಾಕ್ತದೆ, ಮತ್ತು ಹೇಗೆ ಬದುಕಬೇಕು ಅಂತ ಕೇಳ್ಬೋದು. ಇದು ಕರ್ಕೊಳ್ಳೋದು ಏನರ್ಥ? ಇಂಥ ಎಷ್ಟು ಮೂರ್ಖರಿರ್ತಾರೆ ಅಂದರೆ, ಆ ಥರ ಇನ್ನೊಬ್ರು ಯಾರೋ ಮಾಡಿದ್ರೆ ತಾವು ಅವರೇ ಹೋಗಿ ಬಂದು ಹೇಳ್ತಾರೆ, ಏನು ಚೆನ್ನಾಗಿ ಏನೋ ಹೋಗಿಬಿಡ್ತಾರೆ, ಹುಚ್ಚೆದ್ದು ಹೋಗ್ಬೇಕಂತ ತಿಳ್ಕೊತಾರೆ. ಅದು ನಾವು ಸಂಬಂಧಪಡ್ತಿದ್ದ ವಿಚಾರ ತಗೊಂಡು ತಯಾಗಿ ಕೆಡಿಸ್ಕೋಬೇಕು. ಅದಕ್ಕೆ ಅವನ ಬಗ್ಗೆ ಅನುಕಂಪ ಪಡಬೇಕು. ಎಷ್ಟು ದುಡ್ಡು ಹಾಳು ಮಾಡಿಕೊಂಡ ಇವನೀಗ, ಅದನ್ನೇ ಎಷ್ಟು ಜನ ಕೊಡ್ಬೋದಾಗಿತ್ತು ಪಾಪ. ಎಷ್ಟೋ ಜನ ದುಃಖ ಬಡವರಿರ್ತಾರೆ, ಅವ್ರಿಗೆ ಕೊಟ್ಟು ಉಪಯೋಗ ಮಾಡಿ ಕೃತಿಗಳಿಗೆಲ್ಲ ಬ್ಯಾಲೆನ್ಸ್ ಆಗ್ತಿತ್ತು. ಯಾರೂ ಹೀಗೆ ಮಾಡ್ತಿದ್ದಿಲ್ಲ, ಎಲ್ಲರೂ ಸುಖವಾಗಿರ್ತಿದ್ದೆ. ಅದರಿಂದ ಒಬ್ಬ ರಾಜ್ಯದಲ್ಲಿ ಭಿಕ್ಷೆ ಬೇಡೋರು ಇದ್ದಾರೆ ಅಂದರೆ ರಾಜ್ಯಕ್ಕೆ ಅವಮಾನ. ಅದು ನಮ್ಮ ಮನೆ ಜನ ಭಿಕ್ಷೆ ಬೇಡಿದ್ರೆ ಅರ್ಥ ಏನೋ ಅದಕ್ಕೆ, ಬರೀ ಅದು ಯಾರ್ದು ಹೋಗುತ್ತೆ ಈಗ, ಬರೀ ಹೊಡೆದು ಹೋಗುತ್ತೆ. ಈ ಹುಡುಗ ಭಿಕ್ಷೆ ಬೇಡುತ್ತಾ ನೋಡಿ ಅಂತ ಆ ಎಚ್ಚರ ಇರಬೇಕು ಅವಾಗ. ಏ ಮತ ಅವಿಜ್ಞಾನಾತ್ ಪರೋಕ್ಷ ವಿಷಯಾತ್ಮಕ ಪರೋಕ್ಷಂ ಅಂಧಂತಮಃ. ಇದು ಪರೋಕ್ಷ ಶಬ್ದಕ್ಕೆ ಒಂದರ್ಥ ಗೊತ್ತಿದೆ, ಏನು ಅಪಾತತ. ಇನ್ನೊಂದು ಅರ್ಥ ಏನು ಅಂದರೆ ಅಂಧಂತಮಸ್ಸು ಅಂತ ಹೆಸರಿದೆ ಅದಕ್ಕೆ. ತದ್ವಿಷಯ ಸ್ವರೂಪ, ಕೊನೆಗೆ ಅವರು ವಿಷಯ ಸ್ವರೂಪ, ಅದೇ ಅದರಲ್ಲಿದ್ದ ಹಾಳಾಗೋಗ್ತಾರೆ. ತದ್ಗಮನಾರ್ಥ ಸ್ವರೂಪ, ಅವರು ಸ್ವರೂಪ ಏನೇ ಮಾಡಿದರೂ ಕೂಡ ಆ ಕಡೆ ಹೋಗೋದ್ರ ಗುರಿನೇ ಆಗಿರೋದು. ಬಿದ್ದ ಅಂಥೇಳಿ ಮೇಲೋಗ್ತಾರ ನೋಡ್ತಾರ, ಬಿದ್ದ ಅಂತ ಕೆಳಗೆ ನೋಡ್ತಾರೆ, ಮೇಲೆ ನೋಡೋದಿಲ್ಲ. ಇದರಲ್ಲಿ ಬೀಳೋದೇ ಸ್ವಭಾವ, ಆದ್ದರಿಂದ ಬಿದ್ದು ಹೋಗ್ತಾರೆ.
ಅಂಧಂತಮ ಪರೋಕ್ಷಂಚ ಪಂಚಕಷ್ಟಂ ತಥೋಚ್ಯತೆ ಇತಿ ಸುವ್ಯಕ್ತಿ. ಇದು ಕೋಟ್ ಮಾಡಿದ್ರು ಒಂದು ಪರೋಕ್ಷ, ಅಂಧಂತಮಸ್ಸು, ಪಂಚಕಷ್ಟ ಎಲ್ಲ ಪರ್ಯಾಯ ಪದಗಳು. ಆದ್ದರಿಂದ ಕೆಲವು ಸರ್ತಿ ಏನು ಮಾಡಬೇಕು, ಆ ಸಮಯ ಪರೋಕ್ಷ ಶಬ್ದಕ್ಕೆ ಸಾಮಾನ್ಯ ಅರ್ಥ ಇರೋದೇನು ಅಂದರೆ ಅಪರೋಕ್ಷ ಅಂದ್ರೇನು, ಪ್ರತ್ಯಕ್ಷ. ಪರೋಕ್ಷ ಅಂದ್ರೇನು, ಇಂಡೈರೆಕ್ಟ್ ಅಂತ ಅಷ್ಟೇ ಅರ್ಥ. ಇದು ಡೈರೆಕ್ಟ್, ಅದು ಇಂಡೈರೆಕ್ಟ್. ಇಲ್ಲಿ ಪರೋಕ್ಷ ಅಂದ್ರೆ ಆಗಲ್ಲ, ಅಂಧಂತಮಸ್ಸು ಅಂತ ಅರ್ಥ. ಕೆಲವು ಪದಗಳಿಗೆ ತಮಸ್ಸು ಅಂತಿದೆ. ತಮಸೋಮ ಜ್ಯೋತಿರ್ಗಮಯ ಅಂತ ಕೇಳಿದರೆ ಒಂದು ಕತ್ಲೆ ಬೇಡ, ಬೆಳಕು, ಜ್ಞಾನ ಕೇಳು, ಅಜ್ಞಾನ ಬೇಡ, ಜ್ಞಾನ ಬೇಕು ಅಂತ ಅರ್ಥ. ಆ ರೀತಿ ಇಲ್ಲಿ ಅರ್ಥ ಬಂದಾಗ ಪರೋಕ್ಷ ಶಬ್ದಕ್ಕೆ ಅಂಧಂತಮಸ್ಸು ಅಂತ ಅರ್ಥ. ಪಂಚಕಷ್ಟ ಅಂತ ಕರೀತಾರೆ. ಈಗಿನ ವಾಯ್ಸ್ ಜೊತೆ ಅರ್ಥ ಆಗುತ್ತೆ. ಪಂಚಕಷ್ಟೇ ಇತಿಗಷ್ಟೇ ಅದನ್ನು ಕೋಟ್ ಮಾಡಬೇಕಾಗುತ್ತೆ. ಆಚಾರ್ಯ ಹೇಳಿದ ಅರ್ಥನೇ ಉಪಯೋಗಿಸೋಣ ಹೇಳಿದ್ರು. ಅದು ಜಾಣತಾನೆ. ಎಲ್ಲೋ ಆ ಡಿಕ್ಷನರಿ ಸರಿಯಾಗಿ ಉಪಯೋಗಿಸೋದಿದೆಯಲ್ಲ, ಡಿಕ್ಷನರಿ ಇದನ್ನು ಸುಮ್ಮನೆ ಓದ್ಕೋದು, ಇಷ್ಟೇ ಪಾರಾಯಣ ಡಿಕ್ಷನರಿ ಮಾಡೋದು ಅಲ್ಲ. ಯಾವ ಪದ ಬೇಕಾದ್ರೆ ಅದರಲ್ಲಿ ಅರ್ಥ ಹುಡುಕಬೇಕು. ಆ ಪದಕ್ಕೆ ಯಾವ ಸೋರುತ್ತೆ ಅದನ್ನು ತೊಗೊಳ್ಬೇಕು. ಅದು ಅನ್ವಯನೇ, ತತ್ವ ಸಮನ್ವಯ ಆಗ್ತಿತ್ತು ಹಾಗೆ. ಅಂಧಂತಮ ಪರೋಕ್ಷಂಚ ಪಂಚಕಷ್ಟಂ ತಥೋಚ್ಯತಿ ಸುವ್ಯಕ್ತೆ. ಏನೇ ವಾಯಿಸುತ್ತೆ ಅದೇ ಪಂಚಕಷ್ಟೇ ಇತಿ ಕಷ್ಟೇ. ಪಂಚಕಷ್ಟಕ್ಕೆ ಏನರ್ಥ, ಅತಿ ಕಷ್ಟ ಅಂತ ಅರ್ಥ. ಪಂಚಕಷ್ಟ ಅಂಬೋದಕ್ಕೆ ಅರ್ಥ ಏನು ಅಂದರೆ 5 ಇಂದ್ರಿಯಗಳಿದೆ, 5 ಕೆಟ್ಟವು ಅಂತ ಅರ್ಥ. ಶಬ್ದ, ರೂಪ, ಸ್ಪರ್ಶ, ಗಂಧ, ರಸ ಯಾವುದರಲ್ಲೂ ಒಳ್ಳೆಯದಿಲ್ಲೇ ಇಲ್ಲ. ಅದಕ್ಕೆ ಪಂಚಕಷ್ಟ ಅಂತ ಕರೀತಾರೆ. ಪಂಚಸುಖ ಅಂದರೆ ಎಲ್ಲದೂ ಹಿತ್ವ, ಮೋಕ್ಷ, ಪಂಚಸುಖ ಆಪೋಸಿಟ್ ತೊಗೊಂಡ್ರೆ ಅದಕ್ಕೆ ಕಷ್ಟಶಾಸ್ತ್ರ ಅಂತ ಕರೆದು. ಕಷ್ಟಶಾಸ್ತ್ರ ಬಂದರೆ ಏನು? ಕಷ್ಟಶಾಸ್ತ್ರ ಬಂದರೆ ಸಿಂಪಲ್, ಅದು ಪಂಚಕಷ್ಟ ಪ್ರಾಪಕಂ ಶಾಸ್ತ್ರಂ, ತಮಸ್ಸಿಗೆ ದಾರಿ ಮಾಡೋ ಶಾಸ್ತ್ರ ಅಲ್ಲ. ಅದು ಕಷ್ಟ ಅಂತ ಪಂಚ ಸೇರಿಸ್ಕೊಬಿಟ್ರೆ ಆಯ್ತು. ಪಂಚಕಷ್ಟ ಇತಿ ಕಷ್ಟ, ಅತಿ ಕಷ್ಟ ಅಂತ ಹೇಳಿದ ಮೇಲೆ ಅದು ಅರ್ಥ ಆಗುತ್ತೆ. ಅದು ಇವತ್ತು ಚಕ್ಕರ್ ಹೊಡೆದ ಕಾಲೇಜ್ ಬಿಟ್ಟು ಹೋದ, ಎಲ್ಲೋ ಇಂಥ ಕಷ್ಟ ಸುಖನ ಕಷ್ಟನ, ಅದು ಕಷ್ಟನೇ. ಮನೆಯವರು ಇವನೊಬ್ಬರಲ್ಲ, ಮನೆಯವರೆಲ್ಲ ಕಷ್ಟಪಡ್ಬೇಕಾಗತ್ತೆ. ಆಮೇಲೆ ಅಂಧಂತಮ ಪರೋಕ್ಷಂಚ ಇವೆಲ್ಲ ಡಿಕ್ಷನರಿ, ಆಚಾರ್ಯ ಹೇಳಿದ ಡಿಕ್ಷನರಿ ಸರಿಯಾಗಿ ಒಂದು ಕೊಟೇಶನ್ ಮಾಡಿ ಕನೆಕ್ಟ್ ಮಾಡಿ ಒಳ್ಳೆ ಕೋಶ ಅಂತ ಆಗುತ್ತೆ. ಕೆಲಸ ಮಾಡೋದಿಲ್ಲ ನಮ್ಮಲ್ಲಿ, ಅದು ಸಮಸ್ಯೆ ಇಲ್ಲ. ಮಾಡಿದರೆ ಸರಿ ಇರೋಲ್ಲ, ಮಾಡೋದಿಲ್ಲ, ಮಾಡಿದರೆ ಓಪ್ಲೆಸ್ ಇದೆ. ಯಾಕೆ ಮಾಡಿದ್ರು ಆಲ್ಮೋಸ್ಟ್ ಆಗ್ಬಿಡುತ್ತೇನ. ಅವ್ರು ಹಾಗಲ್ಲ, ಎಷ್ಟು ಕಷ್ಟಪಡ್ತಾರೆ ಬೇರೆ ಕಡೆ ಅಂತ. ಇಲ್ಲಿ ನಮ್ಮಲ್ಲೇ ಫಾರಿನರ್ಸ್ ಬಂದು ಆ್ಯಕ್ಚುಲಿ ಅವ್ರು ವೇದಾಗೀತದ ಬಗ್ಗೆ ಏನೂ ಇಲ್ಲ, ಅವ್ರಿಗೆ ವರ್ಕ್ ಮಾತ್ರ ವಂಡರ್ಫುಲ್ ವರ್ಕ್ ಮಾಡಿದ್ದಾರೆ. ಒಂದು ಪದ ಬೇರೆ ಅವ್ರದ್ದೊಂದು ಪುಸ್ತಕ ಮಾಡಿದ್ದಾರೆ ವೇದದ ಬಗ್ಗೆ. ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಅಂದರೆ, ಯಾವ ಪದ ಸಿಕ್ಕರೆ ಎಲ್ಲಿ ಅಂತ ಹುಡುಕ್ತೀವಿ, ನಿಮಗೆ ಇಮ್ಮಿಡಿಯೇಟ್ ಸಿಗುತ್ತೆ. ನಮ್ಮಲ್ಲಿ ಯಾರು ನಮ್ಮವರ ಕೆಲಸ ಇವತ್ತುವರೆಗೂ ಮಾಡಿಲ್ಲ. ಅವ್ರು ಉಪಯೋಗಿಸೋದು ಕೂಡ ಇಲ್ಲ, ಬಾಡೋದು ಹೋಗಲಿ, ಹಾಳಾಗೋಗಲಿ ಆ ಥರ. ಅಂದರೆ ಅಷ್ಟು ಮಿನಿಮಮ್ ಅಂತ ಅವ್ರು ಏನು ಮಾಡಿರ್ತಾರೆ. ಅವ್ರಿಗೆ ಏನು ಗೊತ್ತಿಲ್ಲ, ಏನಿಲ್ಲ, ಸ್ಟಡಿ ಒಂದು ಕೆಲಸ ಮಾಡೋಕೆ ವೇದ ಇದೆ, ಎಲ್ಲ ಪದ ಎಲ್ಲಿ ಸಿಗುತ್ತೆ ಹುಡ್ಕೋಣ ಅಷ್ಟೇ. ದೇವರದ್ದು ಏನು ಕಾನ್ಸೆಪ್ಟ್ ಅವ್ರಿಗಿಲ್ಲ. ಬಟ್ ಕೆಲಸ ಮತ್ತೆ ಹುಡುಕಿದ್ರೆ ನಿಮ್ಗೆ ಮಿಸ್ ಆಗೋ ಸಾಧ್ಯತೆ ಇಲ್ಲ. ಒಬ್ಬನೇ ಮಾಡಿರೋದನ್ನು ಒಬ್ಬನೇ. ಇದೆಲ್ಲ ನೋಡಿದರೆ ಆ ರೀತಿ ಕಷ್ಟಪಡಬೇಕು. ಏನಿಲ್ಲ, ನಮಗೆ ಕಾಪಿ ಮಾಡ್ಲಿಕ್ಕೆ ಬರುತ್ತೆ ಹೊತ್ತು ಕಷ್ಟಪಡ್ಲಿಕ್ಕೆ ಬರೋದಿಲ್ಲ. ಇವರು ಯಾರೇ ಕೆಲಸ ಮಾಡಿ ಅರ್ಧಕ್ಕೆ ಹೊಡ್ಬಿಟ್ಟು ಹೋಗ್ಬಿಡುತ್ತೆ ಆ ಕಡೆಗೆ. ಆಗಲಿ ಇದು ಎಷ್ಟು ಅನ್ಯಾಯ ಅಲ್ಲೇ. ನಮ್ಮಲ್ಲಿ ನಾರ್ತಲ್ಲಿ ಸ್ವಲ್ಪ ಪರವಾಗಿಲ್ಲ, ನಾರ್ತಲ್ಲಿ ಒಳ್ಳೊಳ್ಳೆ ಮಾಡ್ತಾರೆ. ಎಲ್ಲರೂ ಒಂದು ಸೈಡದ ಹೋದ್ರು ಒಂದು ಕ್ವಾಲಿಟಿ ಇದೆ. ಅದು ನಮ್ಮಲ್ಲಿ ಮಾಡ್ತಾರಿಲ್ಲ ಅಂತಲ್ಲ, ತುಂಬ ಕಡಿಮೆ, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅನ್ನೋಷ್ಟು ಸ್ಥಿತಿ. ಅಲ್ಲಿ ಹಾಗಲ್ಲ, ಕೆಟ್ಟದ್ದು ಮಾಡೋರೇ ನೆಗ್ಲಿಜಿಬಲ್. ಒಂದು ಕಷ್ಟಪಡ್ತಾರೆ ಪರಿವಾರ. ನಮ್ಮಲ್ಲಿ ಕನ್ನಡ ಇದರಲ್ಲಿ PhD ಮಾಡ್ತಾರಲ್ಲ, ಅವರಿಗೆ ನಮ್ಮಲ್ಲಿ ಏನಾಗುತ್ತೆ, ಊಟ ತಿಂಡಿಯಲ್ಲೇ ಭಾಳ ಟೈಮ್ ಹೋಗ್ಬಿಡುತ್ತೆ. ಅವ್ರಿಗೆ ಏನಿರಲ್ಲ. ಆದ್ದರಿಂದ ಒಂದು ವಿಷಯ ತೊಗೊಂಡ್ರೆ ಒಂದು ನ್ಯಾಯ ಸಲ್ಲಿಸ್ಬೇಕಾಗುತ್ತೆ. ಇದು ಇಂಟ್ರೊಡಕ್ಷನ್ನೇ ಇಲ್ಲದೆ ಏನೇನೋ ಬರೆದು ಹಾಕಿಬಿಡುತ್ತೆ. ಯಾರು ಬರೆದ್ರು ಅದನ್ನು ಕೂಡ ಬರೆಯೋದು, ಯಾವ ಕಾಲದಲ್ಲಿ ಏನು ಬರೆದ್ರು, ಇನ್ನಿಷ್ಟು ಗ್ರಂಥ ಬರೆದಿದ್ದಾರೆ, ಇವೆಲ್ಲ ಇನ್ಫಾರ್ಮೇಷನ್ ಬೇಕು ಅದಕ್ಕೆ. ಅದೆಲ್ಲ ಫಾರಿನರ್ಸ್ ತಂದ ಉಪಯೋಗ. ಅದು ನಮ್ಮಲ್ಲಿ ಎಲ್ಲಿದೆ, ಅದು ಎಲ್ಲಿದೆ? ನಮ್ಮಲ್ಲಿ ಎಲ್ಲಿದೆ? ಇದೆ. ಯಾರು ಋಷಿಗಳ ದೇವತೆ ತಿಳಿದೇನೋ ಓದ್ತಾರಲ್ಲ, ಅವರು ನರಕಕ್ಕೆ ಹೋಗ್ತಾರೆ ಅಂದರೆ ಅದರಲ್ಲಿ ತಿಳ್ಕೊಬೇಕು ಅಂತ ಅರ್ಥ. ಅದು ಪಾರಾಯಣ ಮುಗಿಸ್ಬಿಡ್ತಾರೆ. ಈ ಉಪನಿಷತ್ಕಷ್ಟೇ ಅನ್ವಯ ಅಲ್ಲ, ಅದು ಪ್ರತಿ ಗ್ರಂಥಕ್ಕೂ ಅನ್ವಯ. ಬರೆದವ್ರು ಯಾರು, ಅಲ್ಲಿರೋದು ಏನಿದೆ ಈಗ, ಋಷಿ, ಛಂದಸ್ಸು, ದೇವತಾ ಗೊತ್ತಿಲ್ಲದೆ ಹೋದರೆ ಅದು ಅನರ್ಥ ಆಗುತ್ತೆ ಅಂತ ಹೇಳಿದ್ರು. ನಮ್ಮಲ್ಲಷ್ಟು ಟೈಟ್ಲ್ ಹಾಕ್ತಾರೆ, ಟಾಪಿಕ್ ಅದು ಬರೆದವ್ರು ಹಾಕ್ತಾರೆ, ಅವರು ಋಷಿ ಇದ್ದಾಗ ಪಬ್ಲಿಷರ್ ಹಾಕ್ತಾರೆ, ವಿಷಯ ಏನು ಹಾಕಿರ್ತಾರೆ. ಅದಿಲ್ಲ ಒಂದು ಯಾವುದೋ ಸೃಷ್ಟಿ ಹಿಂದೆ ಮುಂದೆಲ್ಲಿ ಬಂದಿಲ್ಲ, ಏನು ಗೊತ್ತಿಲ್ಲ. ಹಾಗಾಗಿ ಅದನ್ನು ಲಿಮಿಟ್ ಮಾಡಿಕೊಂಡು ಬೇರೆದಕ್ಕೆ ಉಪಯೋಗಿಸೋದಿಲ್ಲ. ಹಾಗೆ ಮಾಡಿ ಇದು ನೋಡಿ ಎಷ್ಟು ಚೆನ್ನಾಗಿರೋ. ಇದೆಲ್ಲ ಬೆಳೆದವ್ರು ನೋಡಿದರೆ ಎಷ್ಟು ಕೆಲಸ ಮಾಡಿದ್ದಾರೆ, ಆಶ್ಚರ್ಯಪಡ್ತಾರೆ. ಪೂರ್ಣ ಭಕ್ತರಂತ ಒಪ್ಪಲೇಬೇಕು ಅವರು. ಗೊತ್ತೇನು ಹೇಳದೇ ಇದ್ರು ಪೂರ್ಣ ಭಕ್ತರಂತ ನೀವು ಸುಮ್ಮನೆ ಹೊಡ್ಕೋತೀರಿ ಅಂತ ಹೇಳ್ತಾರೆ. ತೇಷಾಂ ಅಸುರಾಣಾಂ ಯದಾ ಹಿಂಸಾಯಾಂ ಕಾಮಃ ತದಾ ಯಜ್ಞಯೇವ ನ ಚೋದನಾ ಯದಿ ಆತ್ಮನೋ ಹಿಂಸಿತುಮಿಷ್ಟಂ ತದ್ದದ್ವಿಹಿತಮಿತಿ ಪ್ರಾಪಯಂತಿ ಕುತರ್ಕೈ.
ತೇಷಾಮಸುರಾಣಾಂ ಯದಾ ಹಿಂಸಾಯಾಂ ಕಾಮಃ. ಇವರಿಗಿರೋ ಉದ್ದೇಶ ಹಿಂಸೆ ಮಾಡೋದು ಉದ್ದೇಶ. ಯಾರಿಗೆ? ಸುಮ್ಮನೆ ಬಲಿ ಕೊಡೋ ಜನಗಳಿಗೆ ಪ್ರಾಣಿ ಹಿಂಸೆ ಮಾಡೋದಷ್ಟೇ. ನೋಡಿ ಹುಲಿನ ಕೊಂದು ಹಾಕಿದ್ದಾರೆ ಪಾಪ. ಏನು ಮಾಡಿತ್ತಿದ್ದು ಅಲ್ಲಿ ಹುಡಿಕೊಂಡು ಕೊಲ್ತಾರೆ ಅಂತ ಕೇಳಿ ಅದು ಕೊಲ್ಲೋದು ಬಿಡ್ತಾನೆ ಇದು ಮತವಂತ ಇಂಥವ್ರು ನೋಡಿ ಅದು ಸಿಟ್ಟು ಬರೋದು ಮಾಡಬಾರ್ದು. ಏನು ಲಾಭ ಇತ್ತು ಅದಕ್ಕೆ? ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕೋಸ್ಕರ ಕೊಂದಾಕೋದಂದ್ರೆ ಎಷ್ಟು ಹಿಂಸೆ. ಒಂದು ಹುಲಿ ಇದ್ದರೆ ಎಷ್ಟು ಮರ ಹೊಡಿಯುತ್ತೆ ಗೊತ್ತಾ? ಆ ಕಾಡು ಯಾಕೆ ಹೊಡಿಯುತ್ತೆ ಗೊತ್ತಾ? ಸಿಂಹಗಳಿದ್ದು ಯಾರೋ ಹೋಗಲ್ಲ, ಕಾಡು ಹೊಡಿಯುತ್ತದ. ಸಿಂಹಗಳು ತೆಗೆದಾಗ್ಬಿಟ್ರೆ ಕಾಡು ಹೊಡೆದಾಕ್ಬಿಡ್ತಾರೆ. ಅರ್ಥ ಆಯ್ತಾ? ಯಾವಾಗಲೂ ಕೂಡ ಅದಕ್ಕೆ ಒಂದು ವನಸಿಂಹ ನ್ಯಾಯ ಅಂತ ಒಂದು ಹೆಸರು. ಹೀವು ಸಿಂಹವನ ನ್ಯಾಯ, ವನಸಿಂಹ ನ್ಯಾಯ. ಅರ್ಥ ಏನು ಅಂದರೆ ಸಿಂಹ ಇರೋದಕ್ಕೆ ಕಾಡಿದೆ, ಕಾಡಿರೋದಕ್ಕೆ ಸಿಂಹ ಇದೆ. ಕಾಡು ಹೊಡೆದಾಕ್ಬಿಡ್ತಾರೆ ಕಾಡಿಲ್ದೆ ಹೋಗಿದ್ರೆ. ಅದಕ್ಕೆ ಮ್ಯೂಚುವಲ್ ಇರೋದು ಹೆಲ್ಪ್, ಅದು ಮ್ಯೂಚುವಲ್ ಹೆಲ್ಪ್. ಅದು ಇದು ಪರಸ್ಪರ ಭಾವ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಅದು ವನಸಿಂಹ ನ್ಯಾಯ ಕೋಟ್ ಮಾಡಬೇಕಲ್ಲಿ. ಹಸುರು ಅದಕ್ಕೆ ಹೊರಗೆ ಬರಲ್ಲ, ಕಾಡು ಬಿಟ್ಟು ಸಾಮಾನ್ಯ ಬರೋದಿಲ್ಲ ಅವು. ಯಾಕಂದರೆ ಗೊತ್ತವ್ರಿಗೆ ಅಪಾಯ ಇದೆ ಅಂತೇಳಿ. ಅದರಿಂದ ಕಾಡಲೇ ಸಿಕ್ಕಾಬಟ್ಟಿ ಬೆಳೆಯುತ್ತೆ. ಋಷಿಮುನಿಗಳು ಆರಾಮ ತಿನ್ಕೊಂಡಿರ್ತಾರೆ. ಅವೆಲ್ಲ ಒಳ್ಳೆ ಜಾಗಕ್ಕೆ ಬರೋದೇ ಇಲ್ಲ. ಋಷಿ ತಪಸ್ಸಿನ ಶಕ್ತಿ ಎಷ್ಟು ಅಂದರೆ ನಾವು ಕತೆ ಕೇಳ್ತೀವಲ್ಲ, ಇಲಿ ಮತ್ತು ಬೆಕ್ಕು ಜೊತೆ ಕೊಡ್ತಾವೆ ಅಂತೇಳಿ ಅಲ್ಲಿ ಹೋಗೋ ಮನಸ್ಸೇ ಬರೋದಿಲ್ಲ. ಇವತ್ತು ಕಳ್ಳರು ಭಾಳ ಗುಂಡಗಳನ್ನು ದೇವಸ್ಥಾನಕ್ಕೆ ಬರೋದಿಲ್ಲ ಅವರು. ಇವತ್ತಿನ ಕಾಲಕ್ಕೆ ಕೂಡ ಸಾಮಾನ್ಯವಾಗಿ ಬರೋದಿಲ್ಲ. ಅವ್ರಿಗೆ ಒಂದು ರೀತಿ ತಂಬಿ ಬೇಕಾದ ಸಿಗೋದಿಲ್ಲ. ಸಿಕ್ಕರೂ ಕೂಡ ಏನು ಅವ್ರ ಪಾಪ ಹೇಗೋ ಮಾಡಿರ್ತಾರೆ ಅಂತ ಯಾರನ್ನ ಹೇಳಕ್ಕೆ ಇಷ್ಟಪಡ್ತಾರೆ, ಯಾರು ಮೋಸ ಮಾಡಿ ತೊಗೊಂಡಿರ್ತಾರೆ ಅಂತ ಅನಿಸುತ್ತಲ್ಲ ಅಲ್ಲಿಗೆ ಹೋಗ್ತಾರೆ. ಮತ್ತು ಇವ್ರು ಭಾರಿ ದುಡ್ಡು ಏನಿರೋದಿಲ್ಲ ದೇವಸ್ಥಾನದಲ್ಲಿ. ಅವ್ರು ಬೇಕಾದ ದುಡ್ಡು ಲೆಕ್ಕದಲ್ಲಿ ಲೆಕ್ಕನೇ ಇಲ್ಲ. ಅವರೆಲ್ಲ ಕ್ರೋರ್ಸ್ಗತ್ತೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲಿರೋದೆಲ್ಲ ಎಷ್ಟಿರುತ್ತೆ? 100 ತುಂಬ ಆಸ್ತಿ ಮಾಡಿಬಿಟ್ಟು ಅದು ಡೇಂಜರ್. ಸ್ವಲ್ಪ ಇದ್ರೂ ಪರವಾಗಿಲ್ಲ. ಹಸುರು ಅಭೀತಾಂ ಹಿಂಸಾಂ ವಿಹಿತತ್ವೇನ ವರ್ಣಯೇತ್. ಹಿಂಸೆ ಮಾಡೋದನ್ನೇ ಅವ್ರ ಗುರಿ. ಭೀಮಸೇನ ಸ್ವತಃ ಯಾರು ಅವರೆಲ್ಲ ಪಾಂಡವರು ವಿಷ ಕೊಲ್ಲೋದಕ್ಕೆ ಹೋದರೆ, ಅರಿಗಳು ಸುಡೋದಕ್ಕೆ ಹೋದರೆ ಪ್ರಾಣಿಗಳಿಗಿಂತ ಹೋಪ್ಲೆಸ್ ಕೆಲಸ ಅಲ್ಲೇನು. ಅವ್ರು ಹೀರೋಸ್ ಇವ್ರ ಮೃಗರ ಪ್ರಕಾರ ದುರ್ಯೋಧನ ಭಾರಿ ಹೀರೋ. ಹಸುರು ಅವಿಹಿತಾಂ ಹಿಂಸಾಂ ವಿಹಿತತ್ವೇನ ವರ್ಣಯೇ. ಅಸುರಾಹ ಯಾಜ್ಞಿಕಾ ಸರ್ವೇ ನಾರಾಯಣ ಪರಾಂಗುಖ ಇತ್ತೀಚೆ. ಎಷ್ಟು ಹೇಳ್ತಾರೆ ಆಚಾರ್ಯ. ಯಾರು ಹಿಂಸೆ ಮಾಡ್ತಾರೋ ಅಸುರರು. ಹೆಸರಿಗೆ ಯಜ್ಞ ಮಾಡೋದು ಹಿಂಸೆ, ಆದ್ದರಿಂದ ಇವರು ಅಸುರರೇ ಅಂತ ಹೇಳ್ತಾರೆ. ಈ ಮಾತು ಹೇಳ್ಬೇಕಾದ್ರೆ ಎಷ್ಟು ಜ್ಞಾನ ಬೇಕು, ಎಷ್ಟು ಧೈರ್ಯ ಬೇಕು. ಮಾಡೋರು ಯಾರಿತ್ತು ಹೇಳಬೇಕಾದ್ರೆ ಎಷ್ಟಿದೆ. ಆಚಾರ್ಯದಿಂದ ತುಂಬ ಬದಲಾವಣೆ ಆಯಿತು. ಯಾರು ಹೈಲೈಟ್ ಮಾಡೋದಿಲ್ಲ. ಈ ರೀತಿ ಹೇಳಿದ್ದಕ್ಕೆ ಒಂದು ವೇವ್ ಕ್ರಿಯೇಟ್ ಆಯಿತು. ಪ್ರಾಣಿ ಹಿಂಸೆಗೆ ಒಂದು ದೊಡ್ಡ ಏಟು ಬಿತ್ತು ಅದರಿಂದ. ಗೊತ್ತಾಯ್ತಾ? ಅದು ಒಳ್ಳೆ ಆತ. ಯಾರೂ ಒಂದು ಗಮನಿಸೋದೇ ಇಲ್ಲ ಸೋಷಿಯಲ್ಲಾಗಿ. ಆಚಾರ್ಯ ಗ್ರಂಥಗಳು ಓದಿ ಇಂಪ್ಯಾಕ್ಟ್ ತಿಳ್ಕೊಂಡ್ರೆ ಅವರು ಇದು ಖಂಡನೆ ಮಾಡಿದ್ರಿಂದ ಏನಾಯಿತು ಅಂದರೆ ಒಂದು ವರ್ಗ ಒಳ್ಳೆಯದಾಗಿತ್ತು ಅಷ್ಟೇ. ಯಾರು ಕೆಟ್ಟವ್ರನ್ನ ಒಳ್ಳೆ ಮಾಡೋ ಉದ್ದೇಶ ಶಾಸ್ತ್ರಕ್ಕಿಲ್ಲ. ಒಳ್ಳೆಯವರು ತಪ್ಪು ತಿಳುವಳಿಕೆ ಇದ್ದವ್ರು ಸರಿ ದಾರಿ ತರಬೇಕಷ್ಟೆ. ಇವತ್ತು ಲೈಟ್ಗೆ ಸಿಗ್ನಲೆಲ್ಲ ಕಣ್ಣಿರೋರಿಗೆ ಹಾಕ್ತಾರೆ. ಕುರುಡ್ರಿಗೆ ಸಿಗ್ನಲ್ ಹಾಕಿ ಏನು ಉಪಯೋಗ? ಕುರುಡ್ರಿಗೆ ಯಾವುದು ಹಗಲು ರಾತ್ರಿ ಗೊತ್ತಾಗ್ತಾರೆ, ಸಿಗ್ನಲ್ ಏನು ಗೊತ್ತಾಗುತ್ತೆ ಅವನಿಗೆ? ಅವ್ರ ಸಿದ್ಧಾಂತದಿಂದ ಏನು ಉಪಯೋಗ ಆಯಿತು ಅನಲೈಸ್ ಮಾಡಬೇಕಾಗ್ತದೆ. ಇಂಪ್ಯಾಕ್ಟ್ ಆಫ್ ಬುದ್ಧ ಫಿಲಾಸಫಿ ಆನ್ ಇದು ಸೋಷಿಯಲ್ ಹೆಲ್ತಿ ಸೋಷಿಯಲ್ ಲೈಫ್ ಅಂತ ಅರ್ಥ ಮಾಡಿದರೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾಗ. ಅವ್ರ ತತ್ವನೇ ಹೇಳಿದೆ. ಏನು ತತ್ವ ಎಷ್ಟೆಷ್ಟಿದೆ? ದೇವತಾರಾಧನೆ, ದೇವಾರಾಧನೆ, ಸತ್ಯಧರ್ಮಗಳ ವ್ಯವಸ್ಥೆ, ಅದಕ್ಕೊಂದು ಪರಮಾತ್ಮ ನೋಡ್ತಾನೆ, ಅದೆಲ್ಲ ಹೇಳೋದಕ್ಕೆ ಹೋದರೆ ಅದು ಫಿಲಾಸಫಿ. ಪ್ರಾಕ್ಟಿಕಲ್ ವ್ಯಾಲ್ಯೂ, ಪ್ರಾಗ್ಮ್ಯಾಟಿಸಮ್ ಅಂತ ಕರೀತಾರೆ. ಪ್ರಾಕ್ಟಿಕಲ್ ವ್ಯಾಲ್ಯೂ ಅದು. ಮುಂದೆ ಮೋಕ್ಷ. ಅಲ್ಲಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಡಿಸಿಪ್ಲಿನ್ ಇರಬೇಕು, ಕೆಲಸಕ್ಕೆ ಸೇರ್ತಾನಾಗ. ಇಲ್ಲಿ ನಾವು ಈ ಲೈಫ್ ಡಿಸಿಪ್ಲಿನ್ಡ್ ಆಗಿದ್ರೆ ಮುಂದೆ ಪರಲೋಕ ಸುಖವಾಗಿರುತ್ತೆ. ಇಲ್ಲಿ ಕೆಟ್ಟರೆ ಕೆಟ್ಟು ಹೋಗ್ತಾರೆ. ಅದಕ್ಕೆ ಹೇಳಿದರೆ ಇದೆಲ್ಲ ರಾಕ್ಷಸರ ಕೆಲಸ ಅಂತೇಳಿ. ಹಿಂಸಾ ವಿಹಾರ. ಇವತ್ತು ನೋಡಿ ಗೋವಿನ ಕೆಚ್ಚಲು ಕೊಯ್ಯೋದು ಏನು ಪಡೆದ ಅವನಿಗೀಗ? 4 ಜನ ಕಾಲಿಲ್ದ ಮಾಡ್ದ, ಅದಕ್ಕೆ ಚಿತ್ರ ಹಿಂಸೆ ಮಾಡ್ದ, ಅದು ಸತ್ತು ಕುಡಿದಾಡ್ತಿರೋದು. ಅದು ಇನ್ನೊಬ್ಬರು ತಾನು ಪ್ಲಾನ್ ಮಾಡೋದು, ನಾನು ಹೀಗೆ ಮಾಡಬೇಕು ಅಂತೇಳಿ. ಎಷ್ಟು ನೋಡೋದಕ್ಕೆ ಅಸಹ್ಯ ಅಂತ ಕಾಣೋದು. ಇದಕ್ಕಿಂತ ದೊಡ್ಡ ಶಾಸ್ತ್ರ ಓದಬೇಕಾ ಇದಕ್ಕೆ ಅಂತ ತಪ್ಪು ಪಡ್ತಾರೆ. ಸ್ವಭಾವನೇ ಆಗಿದೆ ಅಂತ ಅರ್ಥ. ಹಸುರೋ ಅವಿಹಿತಾಂ ಹಿಂಸಾಂ ವಿಹಿತತ್ವೇನ ವರ್ಣಯೇ. ಅಸುರ ಯಾಜ್ಞಿಕಾ ಸರ್ವೇ ನಾರಾಯಣ ಪರಾಂಗುಖಾ ಇತ್ತೀಚ. ಈ ವೈಷ್ಣವ ಮಾಡದೆ ಹೋದರೆ ಅಪರಾಧ ಹಾಗೆ ಉಳಿದ್ಬಿಡುತ್ತೆ ನಮಗೆ. ಈಗಾಗಲೇ ಶಿಕ್ಷಾರ ಅಪರಾಧ ಆಯ್ತದೆ. ಈಗ ಅದೆಲ್ಲ ಮಾಡಿದ್ರಿಂದ ಏನಾಯ್ತು ಅಂದರೆ ಸರಿ ಹೋಯ್ತು. ಅದೇ ಸಿಂಪಲ್. ಡಾಕ್ಟ್ರ್ ಆಪ್ರೇಷನ್ ಮಾಡೋದು ಒಳ್ಳೆಯ ಉದ್ದೇಶಕ್ಕೋಸ್ಕರ. ಅದು ಹಿಂಸೆ ಆದರೂ ಕೂಡ ಅದು ಏನಲ್ಲ, ಅಧರ್ಮ ಆಗಲಿಲ್ಲ. ಇವನು ಮಾಡೋದು ಕೆಟ್ಟದಕ್ಕೋಸ್ಕರ ಮಾಡಿದ್ರೆ ಅದು ಹಿಂಸೆ ಆಯಿತು. ಉಳಿಸೋ ಉದ್ದೇಶ ಅವನಿಗಿಲ್ಲ, ಉಳಿಸೋ ಉದ್ದೇಶ ಅವನಿಗಿದೆ. ಆದ್ದರಿಂದ ಅದೇ ಹಿಂಸೆ ಅವನಿಗೆ ಧರ್ಮ ಆಯಿತು, ಈ ಹಿಂಸೆ ಅವನಿಗೆ ಅಧರ್ಮ ಆಯಿತು. ಹಿಂಸಾ ವಿಹಾರ ಹ್ಯಾಲಬ್ಧೈ ಪಶುಭಿ. ಆಲಬ್ಧ ಅಂದರೆ ಕೊಲ್ಲಲ್ಪಡೋದು. ಶಶಿಭಿ ಆಲಭನ ಅಂದರೆ ಕೊಲ್ಲೋದು ಅಂತ ಅರ್ಥ, ಹೊಡೆಯೋದು. ಲಾಭ ಅಂತ ಅರ್ಥ ಅಲ್ಲ ಅದಕ್ಕೆ. ಅದು ಅರ್ಥ ಇದೆ ಲಾಭ ಅಂತ. ಯಾಕೆ ಸರಿಯಾಗಿ ಮಾಡಿದರೆ ಸ್ವರ್ಗ ಲಾಭ.
ಅದಕ್ಕೂ ಲಾಭ ಇದಕ್ಕೂ ಲಾಭ ಆದ್ದರಿಂದ ಪಶುಭಿ ಸ್ವಸುಖೇಚ್ಛೆಯ. ಅವ್ರು ಯಾರೋ ಕಿಡ್ನಿ ಕತ್ಕೊಂಡು ಹೋಗ್ತಾರೆ, ಎಷ್ಟು ಪಾಪ ಅದು. ಕಿಡ್ನಿ ದಾನ ಮಾಡ್ತಾರೆ, ಎಷ್ಟು ಉಪಯೋಗ ಇದೆ. ಕಿಡ್ನಿ ದಾನ ಮಾಡಿದಾಗ ಏನಾಯ್ತು, ಇನ್ನೊಬ್ಬ ವ್ಯಕ್ತಿ ಉಳ್ದ ಕಿಡ್ನಿ ಹೊತ್ಕೊಂಡೋಗಿ ಬಿಟ್ಟ ಅದು ಹೋಗುತ್ತೆ 90% ತೊಗೊಂಡೋದೆಲ್ಲ ಸ್ವಲ್ಪ ಹೊತ್ತು ಹಾಕ್ತಾ ಹೋದ್ರೆ ವೇಸ್ಟ್ ಅದು. ಡೆಡ್ ಆಗೋದ್ರಿಂದ ಮುಂಚೆ ಹಾಕ್ಬೇಕಾದ್ರೆ ಇದು ಯಾರಿಗೋ ಮಾಡಿದ ಯಾರು ಅಟ್ಟಕ್ಕೆ ಹೋಗ್ಬಿಟ್ರು. ಇದು ಇಲ್ಲ ಅದು ಇಲ್ಲ. ಅವ್ರೇನು ವಾದ ಮಾಡಬಹುದು, ಅದು ಕೂಡ ಯಾರ್ಯಾರು ಕೊಡ್ತಾ ಇರ್ತಾನೆ ಅಂತೇಳಿ ಅಲ್ಲ. 90% ಅದು ವೇಸ್ಟ್ ಆಗುತ್ತೆ. 99% ಕಣ್ಣು ಕೂಡ ಅಷ್ಟರೊಳಗೆ ಹಾಕ್ಬೇಕು, ಯಾವೆಲ್ಲ ಹಾಕ್ಲಿಕ್ಕೆ ಬರಲ್ಲ ಅಂತ. ಅಷ್ಟರೊಳಗೆ ಹಾಕಿದ್ರೆ ಅಷ್ಟೇ ವರ್ಕ್ ಮಾಡೋದು. ಅದು ಲೈಫ್ ಇರಬೇಕು ಅದಕ್ಕೆ. ಎಷ್ಟೋ ದಿನ ತಕ್ಷಣ ಕೈ ಕಟ್ಟಾಗಿರುತ್ತಲ್ಲ, ಮತ್ತೆ ಜೋಡಿಸ್ಬಿಟ್ಟು ಅಂಟು ಬಿಡುತ್ತೆ. ಅದು ಡೆಡ್ ಆದಮೇಲೆ ಅಂಟೋದಿಲ್ಲ. ವಿಶ್ವಂ ವಿಷ್ಣುಂ ವಿಷಾಯ ಹಿಂಸಾ ವಿಹಾರ ನೋಡಿ ಪದ, ಇದೇ ಪದ ಬಂತದು. ಹಿಂಸಾ ವಿಹಾರಾ ಹಿ ಆಲಬ್ಧೈ ಪಶುಭಿ ಸ್ವಸುಖೇಚ್ಛೆಯ ಯಜಂತೆ ದೇವತಾ ಯಜ್ಞೈ ಪಿತॄನ್ ಭೂತಪತೀನ್ ಖಲಾಹ. ಇವರೆಲ್ಲ ಮಾಡೋದೆಲ್ಲ ಏನಂದರೆ ಹಿಂಸೆ ವಿಹಾರ, ಆದ್ದರಿಂದ ಹಾಗೆ ಮಾಡ್ತಾರೆ. ಸ್ವಸುಖೇಚ್ಛೆಯ ಪಶುಭಿ ಇಷ್ಟ ಬಂದು ತಮ್ಮ ಸುಖಕ್ಕೋಸ್ಕರ ಕಂಡವ್ರು ನಾಶ ಮಾಡ್ತಾರೆ. ಎಷ್ಟು ತಪ್ಪದು. ಏನಾಗಿದೆ ಪಿತೃನ್ ಸರಿ ಇದೆ, ದೀರ್ಘ ನಿಮ್ಮದು ಯಾವುದ್ರಲ್ಲಿ ನೋಡ್ತಿದ್ದೀರಿ ನೀವು ಅದನ್ನು? ನಮ್ಮದ್ರಲ್ಲಿ ಸರಿ ಇದೆ ಒಟ್ಟು ತೋರಿಸಿ. ಅದು ನಮ್ಮದ್ರಲ್ಲಿ ಸರಿ, ಇಲ್ಲಿ ಸರಿ ಇದೆ. ತಪ್ಪಾಗಿ ಇದೆಲ್ಲ ಸರಿ ಇದೆ, ಸರಿ ಮಾಡಿ. ದೀರ್ಘ ಬೇಕು 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 ಇರಬೇಕು. ಪಿತೃನ್ ಭೂತಪತೀನ್ ಖಲಾಹ. ಖಲ ಅದೇ ಖಲ ಅನ್ನೋ ಸಂಸ್ಕೃತ ಪದನೇ ಕಳ್ಳ ಅಂತ ಆಯ್ತು. ಕನ್ನಡದಲ್ಲಿ ಖಲ ಅನ್ನೋದು ಕಳ್ಳ ಅಂತ ಬಂತು. ಪತೀನ್ ಖಲಾಹ ವಿಷ್ಣುಂ ವಿಹಾಯ ದೇವಾನ್ ಪಿತॄನ್ ಭೂತೇಶಮೇವ ವಾ. ಇದೆಲ್ಲ ಎಲ್ಲಿ ಬಂದಿದೆ ಹೇಳಿ? ಭೂತಪತೀನ್ ಖಲಾಹ ಎಲ್ಲಿ ಬಂತಿದ್ದು? 17ನೇ ಅಧ್ಯಾಯ. 17ನೇ ಅಧ್ಯಾಯದಲ್ಲಿ ಬಂದಿದೆ. ಏನಂತ? ಯಜಂತೆ ಸಾತ್ವಿಕಾ ದೇವಾನ್ ಗೊತ್ತಾಯ್ತಾ? ಯಕ್ಷಾಂಶಿ ರಾಜಸಃ ಪೇತಾನ್ ಭೂತಗಳಾಂಶ. ಅವರೆಲ್ಲ ಯಾರು? ತಾಮಸರು. ಇದು ಈ ಪದ ಇಲ್ಲಿದೆ. ಇದನ್ನು ದೊಡ್ಡ ತಾಮಸ ಹೇಗಿದೆ? ತಾಮಸ ಸ್ವಭಾವ, ತಾಮಸ ಶ್ರದ್ಧೆ. ಶ್ರದ್ಧಾ 3 ಭಾಗ ಮಾಡ್ತಾರಲ್ಲ ಹಾಗೆ. ವಿಷ್ಣುಂ ವಿಹಾಯ ಯೇ ದೇವಾನ್ ಪಿತॄನ್ ಭೂತೇಶಮೇವ ವಾ. ಸಾಮ್ಯೇನ್ ಅಂದರೆ ಪಿತೃಗಳ ಆರಾಧನೆ ಎಲ್ಲರೂ ಮಾಡ್ತಾರೆ. ವಿಷ್ಣು ಇಲ್ಲ. ವಿಷ್ಣು ಇದ್ದೇನೆಂದರೆ ಗೌರ್ಮೆಂಟ್ ಅಕ್ಸೆಪ್ಟೆನ್ಸ್ ಇದ್ದಾಗೆ. ವಿಷ್ಣು ಇಲ್ಲ ಅಂದರೆ ಆ್ಯಂಟಿ ಗೌರ್ಮೆಂಟ್ರಿ ಆ್ಯಕ್ಟಿವಿಟೀಸ್. ಅವು ಸಾಮ್ಯೇನವಾ ಪೂಜೆಯಂತಿ ತೇ ಜ್ಞೇಯ ಆಸುರಾಗಣಾಹ ಇತ್ತೀಚ. ಆದ್ದರಿಂದ ಉಳಿದ ದೇವತೆಗಳನ್ನು ಪರಸ್ಪರ ವಿಷ್ಣುವಿಗೆ ಸಮ ಅಂತ ತಿಳಿಯೋದು ಮತ್ತು ಪಶುಗಳು ಹಿಂಸೆ ಮಾಡೋದು ಮೊದಲಾದವುಗಳೆಲ್ಲ ಅವರ ಹಸುರು ಅಂತ ತೋರಿಸಿಕೊಡುತ್ತೆ. ಏನ ಖಲ ಅಂದರೆ ಕಳ್ಳ. ಕನ್ನಡದಲ್ಲಿ ಕಳ್ಳ ಆಯ್ತು ಅಷ್ಟೇ. ಆ್ಯಕ್ಚುಲಿ ಕಳ್ಳ ಶಬ್ದ ಓದಿದ್ದು ಇಸಿದ್ದಲ್ಲೇ ಒಳ್ಳೆಯದು. ಖಲ ಅಂದರೆ ದುಷ್ಟ. ಕಳ್ಳ ಬೇರೆ, ದುಷ್ಟ ಬೇರೆ. ಕಳ್ಳ ಎಷ್ಟೋ ಸರ್ತೆ ಕೆಲವು ಕಳ್ಳರೆಲ್ಲ ಒಳ್ಳೆತನಕ್ಕೆ ಮಾಡಕ್ಕೆ ಹೊರಟಿರ್ತಾರೆ. ಆದರೆ ಅವ್ರಿಗೆ ಎಷ್ಟೋ ಜನ ಆ ಕಡೆ ಗೋಂಡಗಳೆಲ್ಲ ಇವರೆಲ್ಲ ಇದ್ದಾರಲ್ಲ, ಚಂಬಲ್ ಕಣಿವೆ ಇಲ್ಲವಲ್ಲ, ಅವ್ರು ಎಲ್ಲರೂ ದರೋಡೆ ಮಾಡ್ತಿದ್ದಿಲ್ಲ ಅಂತವ್ರು. ಎಲ್ಲರೂ ದರೋಡೆ ಮಾಡ್ತಿರಲಿಲ್ಲ. ದರೋಡೆ ಅಷ್ಟು ಬಡವರಿಗೆ ಅದನ್ನು ಕೊಡೋದು ಆ ರೀತಿ. ಎಲ್ರಿಗೂ ಹಾಗಿರೋದು ಒಂದು ಕಾನ್ಸೆಪ್ಟ್ ಇದೆ. ಅವರು ಇವು ದುಷ್ಟ ಅಂದರೆ ಅವ್ನು ಒಳ್ಳೆತನ ಇರೋದೇ ಇಲ್ಲ. ಕಳ್ಳತನದಲ್ಲಿ ಎರಡೂ ಇರ್ಬೋದು. ಒಳ್ಳೆ ಕಳ್ಳ ಕೆಟ್ಟ ಕಳ್ಳ ಎರಡೂ ಇರ್ಬೋದು. ದೇವರನ್ನು ಭಾರಿ ಒಳ್ಳೆ ಕಳ್ಳ ಅಂತ ಕರೆದಿಲ್ಲ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಸ್ತ್ರೀತಿವ್ಯ ಹೇಳ್ತಾರೆ. ಮುಂದೇನು ಮಾಡ್ತಾನೆ ಪರಮಾತ್ಮ? ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಶೇಷಂ ಸ್ಮೃತ ಮಾತ್ರ ಏವ. ಅಂದರೆ ಆ ಥರ ಒಂದು ಒಳ್ಳೆ ಕಳ್ಳ ಇದ್ದಾರೆ ಅಂತ ಆಯ್ತಲ್ಲ ಅದರಿಂದ. ಆದರೆ ಒಳ್ಳೆ ಕೊಲೆಗಾರ ಅವೆಲ್ಲ ಸಿಗೋದಿಲ್ಲ. ಕೊಲೆ ಬೇರೆ, ಹತ್ಯೆ ಬೇರೆ. ಹತ್ಯೆ ಅಂದರೆ ಸರ್ಕಾರ ಎನ್ಕೌಂಟ್ರ್ ಮಾಡಿಸಿದ್ರೆ ಹತ್ಯೆ ಅದು ಗೊತ್ತಾಯ್ತು. ಹತ್ಯೆಯಲ್ಲಿ ಎರಡೂ ಇದೆ, ಕೆಟ್ಟದಿದೆ ಒಳ್ಳೇದಿದೆ. ಇದರಲ್ಲಿ ಎರಡೂ ಇಲ್ಲ. ಕೊಲೆಯಲ್ಲಿ ಒಳ್ಳೆ ಕೊಲೆ ಕೆಟ್ಟ ಕೊಲೆ ಅಂತಿಲ್ಲ ಅದರಲ್ಲಿ. ವೈವಸ್ವೇನ ಅವೆಲ್ಲ ಕಲರು. ರಜಸ್ಸತ್ವ ತಮೋ ಅಲ್ಲಿ ಕಲಾತ ಸ್ಪಷ್ಟ ಮದುವೆಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾರು ಮಾಡಿ ಬರ್ತಾರೆ ಒಳ್ಳೆಯವನು ಅಂತ ಬರೆದು ಬಿಟ್ಟಿದ್ದಾರೆ. ಓದ್ಬೇಕಲ್ಲ, ಓದಿ ಬರೆದ್ರೆ ಆಗತ್ತೆ. ಪುಸ್ತಕ ಅಲ್ಲಿರೋ ತೆಗೊಂಡು ಓದೋರು ಯಾರು ಟೈಮ್ ಇಲ್ಲ ಆದ್ದರಿಂದ ಹಾಗೆ ಬರೆದು ಬಿಡೋದು. ಕೆಲವರು ಟೈಮ್ ಇಲ್ಲ ಅಂತ ತಪ್ಪು ಬರೀತಾರೆ. ಟೈಮ್ ವೇಸ್ಟ್ ಆಗುತ್ತೆ ಪುಸ್ತಕ ನೋಡಿಬಿಟ್ರೆ. ತಾಮಸೇಶ್ವೇವ ರಜಸ್ಸತ್ವ ತಮೋನಿಷ್ಠ. ತಾಮಸದಲ್ಲೂ ಕೂಡ ಸತ್ವ ಸಾತ್ವಿಕ ತಾಮಸರು, ರಾಜಸ ತಾಮಸರು ಇದ್ದಾಗ. ದುಷ್ಟ ಕೊಲೆ ಕಗ್ಗೊಲೆ ಅಂತಾರಲ್ಲ ಹಾಗೆ. ತಾಮಸೇಶುತು ಯೇ ಸತ್ವಾಹ. ಓದಿರ್ತೀರಿ ಇವೆಲ್ಲ ಕೂಡ. ನ್ಯೂಸಲ್ಲಿ ಬಂದಿದೆ. ಪಾಪ ಯಾರೋ ಹೇಳದೇ ಇದ್ದವನು
ಬೆರೆದ ಕೂದವನ್ನ ಇವರು ತಂದು ಯಂತ್ರ ಕಟ್ ಮಾಡ್ತಾರಲ್ಲ, ಅದ್ರಲ್ಲಿ ಕಟ್ ಮಾಡ್ಬೇಕಾದ್ರೆ ಈ ಥರಲ್ಲ ನೀವು ಇದು ಮಾಡ್ತಾರಲ್ಲ, ಏನಂತ ಡ್ರಿಲ್ಲರು ಇದ್ದಾಗೆ ಅದನ್ನ ತಗೊಂಡು ಸಾಣೆ ಹಿಡಿದು ತೊಗೊಂಡು ಕಟ್ ಮಾಡ್ತಾರಲ್ಲ, ಆ ಥರ ಕಟ್ ಮಾಡಿದರೆ ಕೊಲೆಯಲ್ಲಿ ಎಂಥ ಕೊಲೆ ಆಗುತ್ತೆ ಯೋಚನೆ ಮಾಡೋದು. ಕೊಲೆಯೇ ದೊಡ್ಡ ಅಪರಾಧ. ಅದು ಈ ರೀತಿ ಮಾಡಿದಾಗ ಅದು ಏನು ಇವನ್ನ ಬಲಿದವನು ಬರೋಕ್ಕೆ ಸಾಧ್ಯ ಇಲ್ಲ. ಅವನು ತಂದು ಕಟ್ ಮಾಡಿ ಎಷ್ಟು ನೋವಾಗ್ಬೋದು ಅವನಿಗೆ. ಅದು ಅಂದರೆ ಜನಗಳಿಗೆ ಅದು ಇದೇ ಎಂಜಾಯ್ ಮಾಡ್ತಾರೆ ಅದನ್ನು. ಮತ್ತು ಹೇಳ್ಕೊಂಡ್ರೆ ಹೊಡ್ಕೊಂಡು ನಾನು ದೊಡ್ಡ ಕೆಲಸ ಮಾಡಿಬಿಟ್ಟೆ ಅಂತ ಭ್ರಮೆ ಇದ್ದೇ ಇರುತ್ತೆ ಅವಾಗ. ಏನ ಅದಂತ ಫ್ಯಾನೆಟಿಕ್ಸ್, ಒಳ್ಳೇದಕ್ಕೆ ಫ್ಯಾನೆಟಿಕ್ಸ್ ಆಗಬೇಕು, ಕೆಟ್ಟದಕ್ಕೆ ಫ್ಯಾನೆಟಿಕ್ಸ್ ಅಲ್ಲ. ಅದು ಮೂರ್ಖತನದ ಪರಮಾವಧಿ. ಅದು ಸಾಮ್ಯೇನವ ಪೂಜೆಯಂತಿ ತೇ ಜ್ಞೇಯ ಅಸುರಾಗಣ ರಜಸ್ಸತ್ವ ತಮೋನಿಷ್ಠಾ ರಜಸ್ಸತ್ವ ತಮೋಜುಷಃ ಉಪಾಸತೆ ಇಂದ್ರಮುಖ್ಯಾನ್ ದೇವಾದೀನ್ ಯಥೈವ ಮಾಂ ತಾಮಸೇಶ್ವೇವ ರಜಸ್ಸತ್. ಇನ್ನೂ ಕೆಲವರಿದ್ದಾರೆ ದೇವತೆಗಳು ಪೂಜೆ ಮಾಡ್ತಾರೆ ಅವರು. ಹಿರಣ್ಯಕಶಿಪು ಬ್ರಹ್ಮದೇವರು ಅಂತ ವ್ರತ ಹೊಂಡತಾನೆ, ಗೂಂಡನ ಹತ್ರನೂ ಹೋಗಲಿಲ್ಲ. ರಾವಣ ಹಾಗೆ ಹೋದ. ಇವರೆಲ್ಲ ಎಂಥವ್ರು ಅಂತ ಕೇಳಿದರೆ ಪರಮ ತಾಮಸರಿಗೆ ಜೀವದ್ವಯದಿಂದ ಹಾಗಾಯಿತು. ಕೆಲವು ಜೀವದ್ವಯ ಇಲ್ಲದೆ ಹೋದವ್ರಿಗೆ ಒಳ್ಳೆಯದು ಕೊಲೆಗೆ ಏನೋ ಕಾರಣ ಇಟ್ಕೊಂಡಿರ್ತಾರೆ. ಅವರು ಬೇರೆ ಇವರು ಬೇರೆ. ತಾಮಸರಲ್ಲೂ ಕೂಡ ವಿಭಾಗ ಇದೆ. ಅದು ಸಬ್ಸ್ಟ್ಯೂಟ್ ಯಾವಾಗಲೂ 3 ಬಂದ ತಕ್ಷಣ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಏನಾಗುತ್ತೆ, ಅದು 81 ಆಗುತ್ತೆ. ಬರೀ 3ನ್ನು ಪರ್ಮಿನೆಂಟ್ ಕಾಂಬಿನೇಷನ್ ಮಾಡಿ 81 ಆಗುತ್ತೆ. ಅದೇ ರೀತಿ ಸಾತ್ವಿಕರ ತಾಮಸರ ಮಾಡಿ 81 ವೆರೈಟೀಸ್ ಆಗ್ತಾರೆ. 81 ವೆರೈಟೀಸ್. ಮೋಸ್ಟ್ ಇವರು ತಮಸ್ಸಿಗೆ ಹೋಗೋರಲ್ಲ ಯಾವ ಗುಂಪಿನವ್ರು, ಅಂಧ ತಮಸ್ಸಿಗೆ ಹೋಗೋಲ್ಲ ಆ ಗುಂಪಿನವ್ರು. ಜೀವ ತ್ರೈವಿಧ್ಯ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ಜೀವ ತ್ರೈವಿಧ್ಯ ಅಂಬದು ಬ್ರಾಡ್ ನೇಮ್ ಎಷ್ಟು 81 ಇರೋದು. ಬಟ್ 3 ಇದ್ದರೆ ಮಾತ್ರ, 2 ಇದ್ದರೆ 81 ಆಗೋದಿಲ್ಲ, 3 ಇದ್ದರೆ ಅಷ್ಟಾಗೋದು. ಹೌದು ಅದರಲ್ಲಿ ಬರೋದಿಲ್ಲ. ಅದು ಬೇರೆ, ಇದು ಸ್ವರೂಪಕ್ಕೆ ಸೇರಿದ್ದಿದ್ದು, ಅದು ಬಾಹ್ಯ ಸೇರಿದ್ದು. ಸ್ವರೂಪದ ಬಗ್ಗೆ ಹೇಳ್ತಿರೋದಿಲ್ಲ. ತಾಮಸೇಷಿತು ಏ ಸತ್ವಾಹ ನಿರಯ ಪ್ರಚುರಾಸ್ತುತಿ. ಸಾತ್ವಿಕ ತಾಮಸರು ನರಕಕ್ಕೆ ಹೋಗ್ತಾರೆ, ಅಂಧ ತಮಸ್ಸಿಗೆ ಹೋಗೋದಿಲ್ಲ, ನರಕಕ್ಕೆ ಹೋಗ್ತಾರೆ. ಈಷತ್ ಸ್ವರ್ಗಾದಿ ಸಂಯುಕ್ತ ಏವಂ ನಿಷ್ಠಾಶ್ಚತಿ. ಸ್ವಲ್ಪ ಸ್ವರ್ಗದ ಚಾನ್ಸೆ. ಒಂದಿಷ್ಟ ರಾಜಸರ ಗುಂಪೆ ಸೇರ್ತಾರೆ ಲೆಕ್ಕದಲ್ಲಿ ಅವರು. ಕೇವಲಂ ನಿರಯೇ ನಿಷ್ಠ ಏತೇ ತಾಮಸ ರಾಜಕ್ಕೆ. ಗ್ಯಾರಂಟಿ ನರಕಕ್ಕೆ ಹೋಗೋದು, ದೊಡ್ಡ ನರಕಕ್ಕೆ ಹೋಗ್ತಾರಲ್ಲ ಅವರೆಲ್ಲ ತಾಮಸ ರಾಜಸರು. ಅಂಧಸ್ಥೆ ಹೋಗ್ತಾರೆ ತಾಮಸರು. ಅಂದೇ ತಮಸೆ ಏ ನಿಷ್ಠಾ ತೇವೈ ತಾಮಸಾಹ. ಕಳ್ಳರಲ್ಲಿ ಅವ್ರು ಯಾರು ಕಳ್ಳರನ್ನೇ ನೀವು ಹ್ಯಾಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಕೊಲೆ ಮಾಡಿದವನು ಮಾಡ್ರೆ ಕಳ್ಳರ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವನೇನು ಮಾಡಿಲ್ಲ, ಕೊಲೆ ಮಾಡಿಲ್ಲ. ಅದರ ಕಳ್ಳರಲ್ಲೂ ದುಷ್ಟರಲ್ಲೂ ಕೂಡ ವೆರೈಟಿ ಇದ್ದಾರಲ್ಲ ಹಾಗೆ. ಅಂಧೇ ತಮಸಿ ಏ ನಿಷ್ಠಾ ತೇವೈ ತಾಮಸಾಹ ಏವಂ ವಿಭೇದಯುಕ್ತಾಸ್ತು ಯಾಜ್ಞಿಕ ವಿಷ್ಣುವರ್ಜಿತಾ ಇತಿ ಹರಿವಂಶಿ. ಇದೇ ರೀತಿಯಲ್ಲಿ ವಿಷ್ಣುವನ್ನು ಆರಾಧನೆ ಮಾಡದೇನೆ ಅವರು ಏನು ಕರ್ಮಗಳನ್ನು ಮಾಡ್ತಾರೆ ಯಾಜ್ಞಿಕರು, ಅವರಲ್ಲೂ 3 ವಿಧ ಇದೆ ಅಂತ ಹೇಳ್ತಾ ಎಚ್ಚರಿಕೆ ಕೊಟ್ಟರು. ಇದರಿಂದ ನಾವು ಏನೋ ಹೋಮ ಮಾಡ್ತಾರೆ ಯಾರೋ ಅಂತ ಹೋಗ್ಬೇಕಾದ ಕಾರಣ, ಯಾರೋ ಒಂದು ಹೋಮ ಹೋಗಿಬಿಡೋದು ಎಲ್ಲರೂ ಕೂಡ ಹೋಗಬೇಕಾಗಿಲ್ಲ. ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅವರು, ಅದು ಕೆಟ್ಟು ಅದನ್ನು ಶೇರ್ ಮಾಡಿದಾಗತ್ತೆ. ಅರ್ಥ ಆಯ್ತಾ? ಈಗ ಯಾವುದೇ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳೋದು ಕೂಡ ಅಪರಾಧ. ನಾರಾಯಣ ಬಿಟ್ಟು ಅನುಬಂಧಿಗಳಂತ ಆ ಗುಂಪಿ ಸೇರ್ತಾರೆ. ಕಳ್ಳನಿ ಬಾಡಿಗೆ ಕೊಟ್ಟರೆ ದೇಶದ್ರೋಹಿಗೆ ಇವರು ಅಪರಾಧಿ ಆಗೋದಿಲ್ಲ. ಅದು ಪವಮಾನಕ್ಕೆ ಹೋದ ತಕ್ಷಣಕ್ಕೆ ಹೋಗ್ಬೇಕು, ಕರೆದ ತಕ್ಷಣ ಹೋಗಬೇಕಾಗಿಲ್ಲ. ಎಂಥವ್ರು ಅವರು ಫಸ್ಟ್ ತಿಳುವಳಿಕೆ ಇದೆಯಾ? ಏಕಾದಶಿ ಉಪವಾಸ ಬಿಡ್ತಾರ, ಫಸ್ಟು ಸಂಧ್ಯಾವಂದನೆ ಮಾಡ್ತಾರ? ಅವ್ರ ಉದ್ದೇಶ ಏನಿದೆ? ಪ್ರಚಾರ ಮಾಡೋದು ಅಷ್ಟೇ ಇದೆಯಾ? ನಾವೇ ಹೋಗ್ಬೇಕು, ನಾವೇ ಶೇರ್ ಮಾಡಬೇಕದು. ಆ ಶೇರ್ ಮಾಡೋದು ನೀವು ಅದಕ್ಕೆ ಆ ಬುದ್ಧಿ ನಮಗೆ ಶುರುವಾಗಲಿ ಬರಲಿಕ್ಕೋಸ್ಕರ. ನಮಗೆ ಗೊತ್ತು ಕೊರೋನಾ ಇದ್ರ ಜೊತೆ ಓಡಾಡಿದ್ರೆ ಕೊರೋನಾ ಬರುತ್ತೆ ಅಂತ ಗೊತ್ತಾಗಿದೆಯಲ್ಲ, ಆ ಟೈಪ್ ಹೋಗಬಾರ್ದು ಅದಕ್ಕೆಲ್ಲ. ನಮಗೆ ಗೊತ್ತಿರೋ ಭಾಳ ಒಳ್ಳೆಯವರು ಮಾಡ್ತಾರೆ, ತಿಳ್ಕೊಂಡು ಮಾಡ್ತಾರೆ, ಅದು ನೋಡೋದೇ ಪುಣ್ಯ, ಕೇಳೋದೇ ಪುಣ್ಯ, ಅದೆಲ್ಲ ಇತ್ತು. ಅದು ನಿಜವಾದ ಸಾಧನೆ. ವೇದ ಬ್ರಹ್ಮಾತ್ಮ ವಿಷಯ ತ್ರಿಕಾಂಡ ವಿಷಯ ಅಪಿ ಪರೋಕ್ಷ ಶಬ್ದೋ ವೇದೋಯಂ ಪರೋಕ್ಷಂ ಮಮ ಚ ಪ್ರಿಯಂ. ವೇದ ಬ್ರಹ್ಮಾತ್ಮ ವಿಷಯ, ಮುಖ್ಯವಾಗಿ ವೇದಗಳೆಲ್ಲ ಪರಮಾತ್ಮನ ಹೇಳೋದಕ್ಕೆ ಹೊರಟಿರೋದು. ತ್ರಿಕಾಂಡ ವಿಷಯ ಅಪಿ, ಬೇರೆದನ್ನು ಹೇಳ್ತಾ ಇಲ್ಲ ಅಂತಲ್ಲ, ಸೆಕೆಂಡರಿ, ಅದು ಪ್ರೈಮರಿ. ಇವತ್ತು ಉದಾಹರಣೆ ಹೈವೇನಲ್ಲೂ ಕೂಡ ನಮ್ಮೂರಿಗೆ ಹೋಗ್ಬೋದು, ಹಳ್ಳಿಗಳಿಗೆ ಒಂದು ಸ್ಟೇಜಲ್ಲಿ ಡೈವರ್ಟ್ ಮಾಡ್ಕೋಬೇಕಾಗತ್ತೆ ಹೈವೇನಲ್ಲಿ. ಆದರೆ ಹೈವೇ ಯಾವಾಗ ಅದಕ್ಕೆ ಹೋಗೋದು, ಹೈವೇಯಲ್ಲಿ ಹೋದಾಗ ಮುಖ್ಯ ಗುರಿಗೆ ಹೋಗ್ತಾರೆ. ಡೈವರ್ಟ್ ಆಗಿಬಿಟ್ರೆ ಹೊರಟೋಯ್ತು. ಬ್ರಹ್ಮತ್ವಂ ಪೂರ್ಣತಾ ಪ್ರೋಕ್ತ ಪರೋಕ್ಷವಾದೋ ವೇದೋಯಂ ಪರೋಕ್ಷಂ ಮಮಚ ಪ್ರಿಯಂ. ಪರೋಕ್ಷ ಪ್ರಿಯಾಯ ವೈ ದೇವಾಹ. ಪರೋಕ್ಷವಾಗಿ ಮಾತಾಡೋದು ದೇವತೆಗಳ ಲಕ್ಷಣ. ಪರೋಕ್ಷವಾಗೇ ಇರಬೇಕು ವಿಷಯಗಳೆಲ್ಲ. ಬೆಸ್ಟರ್ ಇಂಟ್ರೆಸ್ಟೆಡ್ ಆದವರಿಗೆ ಒಳಗಿನ ಅರ್ಥ ತಿಳಿಬೇಕು. ಬ್ರಹ್ಮತ್ವಂ ಪೂರ್ಣತಾ ಪ್ರೋಕ್ತ. ಯಾವಾಗಲೂ ಕೂಡ ಇಡಿಯಮ್ಸ್ ಎಲ್ಲ ಪರೋಕ್ಷ ವಿಷಯನೇ. ಇಡಿಯಮ್ಸ್ ಎಲ್ಲ ಮಣ್ಣು ತಿಂದ ಇಡಿಯಮ್ ಅದು ಒಂದು. ಮಣ್ಣು ತಿಂದ ಏನರ್ಥ?
ಮಣ್ಣು ತಿಂದ ಅಂತ ಅರ್ಥ ಅಲ್ಲ, ಕೆಟ್ಟ ಕೆಲಸ ಮಾಡ್ದ ಅಂತ. ಕೆಟ್ಟ ಕೆಲಸ ಮಾಡ್ದ. ಕೆಲವೆಲ್ಲ ಭಾರಿ ಸ್ವಾರಸ್ಯ ಇರುತ್ತೆ. ಕೆಲವು ಪದಗಳು ಬರ್ನಿಂಗ್ ದಿ ಮಿಡ್ ನೈಟ್ ಆಯಿಲ್ ಅಂತ ಕೇಳಿರ್ತಾರಲ್ಲ, ಅದು ಏನು ಬಟ್ ಆಯಿಲ್ ಗಿಲ್ ಏನೂ ಇಲ್ಲ ಅಲ್ಲಿ. ಕಿಕ್ಕಿಡ್ ದಿ ಬಕೆಟ್, ಸತ್ತೋದ ಅಂತ ಅರ್ಥ. ಬಕೆಟನ್ನು ಒದ್ದ. ಆ್ಯಕ್ಚುಲಿ ಆ ವಾಚ್ಯಾರ್ಥನೇ ಬೇರೆ, ಒಳಗಿನ ಅರ್ಥನೇ ಬೇರೆ. ಬಕೆಟ್ ಯಾಕೆ ಒದಿಬೇಕಾಗಿತ್ತು ಅಂತ ಕೇಳ್ಬಿಟ್ರೆ ಇನ್ನೊಂದು ಬಕೆಟ್ ತಂದ್ರೆ ಆಯಿತು. ಅದಕ್ಕೇನು, ಅದಕ್ಕೆ ಅವ್ರಿಗೆ ಪಾಪ ಬೈಬೇಕು ಅವನ್ನ, ಅಂದರೆ ಅರ್ಥನೇ ಆಗಿಲ್ಲ ಅವನಿಗೆ. ಈಗ ಯಾವ ಇ ಡಿ ಎಮ್ ಮಾಡೋ ಕೆಲಸಗಳು ಅಂಥದ್ದು. ಫ್ರೇಜ್ ಬೇರೆ, ಇ ಡಿ ಎಮ್ ಬೇರೆ, ಬರೀ ಪದಗಳು ಬೇರೆ. ಡಿಕ್ಷನರಿ ಮೀನಿಂಗ್ನಲ್ಲಿ ಅವೆಲ್ಲ ಕೊಡೋದಿಲ್ಲ. ಡಿಕ್ಷನರಿ ಆಫ್ ಇಡಿಯಮ್ಸ್ ಇದ್ರೆ ಸಿಗುತ್ತೆ, ಬರೀ ಇದರಲ್ಲಿ ಅವೆಲ್ಲ ಕೊಡೋಕ್ಕೆ ಹೋಗೋದಿಲ್ಲ ನಾರ್ಮಲ್ ಡಿಕ್ಷನರಿಯಲ್ಲಿ. ಶಬ್ದ ಬ್ರಹ್ಮ ಬ್ರಹ್ಮತ್ವಂ ಪೂರ್ಣತಾ ಪ್ರೋಕ್ತ ತದ್ಯಸ್ಯ ಸ್ವತಃ ಏವತು ಸ ಬ್ರಹ್ಮಾತ್ಮ ಸಮುದ್ದಿಷ್ಟೋ ವಾಸುದೇವ ಸನಾತನ ಇತಿ ಚ. ಬ್ರಹ್ಮಾತ್ಮ ಅಂದರೆ ಸ್ವತಃ ಪರಮಾತ್ಮನಾಗಿದ್ದಾರಲ್ಲ ಅವನು. ಮುಕ್ತರು ಯೋಗ್ಯರೆಲ್ಲ ಬ್ರಹ್ಮಾತ್ಮರು ಅಂತ ಕರಿಬಾರದು. ಪರಮಾತ್ಮ ಬ್ರಹ್ಮತ್ವ ಸ್ವರೂಪದಲ್ಲೇ ಇದ್ದರೆ ಅದನ್ನೇನಂತ ಕರಿಬೇಕು? ಪೂರ್ಣತ್ವ. ಬ್ರಹ್ಮತ್ವ ಪೂರ್ಣತ್ವ, ಅದು ದೇವರು. ಆದ್ದರಿಂದ ಅಂಥ ದೇವ್ರ ಬಗ್ಗೆ ಹೇಳಿದ ವೇದಗಳನ್ನು ನಾವು ತಿಳ್ಕೊಳಕ್ಕೆ ಹೋಗಬಾರ್ದು. ಎಷ್ಟೊಂದ್ರೆ ಹೈವೇ ಎಲ್ಲಿಗೆ ಹೋಗುತ್ತೆ ಅಂತ, ಹೈವೇನ ಎಲ್ಲಿ ಹೋಗುತ್ತೆ ಅದಕ್ಕೆ ಏನರ್ಥ? ಹೈವೇನ ಎಲ್ಲಿಗೆ ಹೋಗುತ್ತೆ ಅದಕ್ಕೆ ಏನು ಹೇಳ್ಬೇಕು ನಾವು ಅದನ್ನು? ಬಾಂಬೆ ಹೈವೇ ಎಲ್ಲಿಗೆ ಹೋಗುತ್ತೆ? ಬಾಂಬೆ ಹೋಗುತ್ತೆ ಅಂತ ಹೇಳಬೇಕು. ಇದು ವೇದ ಆಗೋದು ವಿಷ್ಣು ಹೈವೇ ಎಲ್ಲಿಗೆ ಹೋಗುತ್ತೆ? ವಿಷ್ಣುವಿನ ಹತ್ರನೇ ಹೋಗುತ್ತೆ. ಮಧ್ಯೆ ಮಧ್ಯೆ ಎಲ್ಲ ಅವರು ಮಿಸ್ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಕನ್ಯಾಕುಮಾರಿ ಹೈವೇ, ಒಂದೊಂದಕ್ಕೆ ಹೈವೇ ಹೆಸರಿಟ್ಟಿರ್ತಾರೆ. ವೇದಕ್ಕೆ ಒಂದೇ ಹೆಸರು, ಅದು ಏನದು? ವಿಷ್ಣು ಪರ ವೇದ. ವಿಷ್ಣುವನ್ನೇ ಹೇಳೋದು ಉದ್ದೇಶ, ಬೇರೆ ಇಲ್ಲ. ಉಳಿದವ್ರು ಅನುಕೂಲ ಮಾಡಿಕೊಳ್ಳೋದು ಎಲ್ಲೆಲ್ಲೇ ಹಿಡಿಬೋದು, ಆ ವಿಚಾರ ಬೇರೆ. ನಿಜವಾಗ ಅಲ್ಲಿ ಟ್ರಾವೆಲ್ ಮಾಡಿದವ್ರು ಅಲ್ಲಿ ಮುಟ್ತಾನೆ ಅಂತ. ಪೂರ್ತಿ ಹಠ ಹಿಡಿದು ಅದೇ ದಾರಿಯಲ್ಲೇ ಹೋದರೆ ಅಲ್ಲಿ ಹೋಗಲೇಬೇಕು. ಅದು ಅಲ್ಲೇ ಅಲ್ಲ, ಶಾಸ್ತ್ರದಲ್ಲಿ ಬ್ರಹ್ಮ ಅಂತ ಬಂದರೆ ತಷ್ಟ ವಿಷ್ಣು ಅಂತ. ಅವರಿಗೆ ಬ್ರಹ್ಮ ಅಂತ ಕರಿಬೇಕು, ಬ್ರಹ್ಮ ಅಂತ ಕರಿಬಾರ್ದು, ಬ್ರಹ್ಮ ಅಂತ ಕರಿಬೇಕು. ಬ್ರಹ್ಮ ಅಂದರೆ ಬ್ರಹ್ಮದೇವರು, ಬ್ರಹ್ಮ ಅಂದರೆ ವಿಷ್ಣು. ದೀರ್ಘ ಹಾಕಿದರೆ ಬ್ರಹ್ಮದೇವರು. ಬ್ರಹ್ಮತ್ವಂ ಪೂರ್ಣತಾ ಪ್ರೋಕ್ತ ಶಬ್ದ ಬ್ರಹ್ಮ ಸುದರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ ಅನಂತಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತ್. ನೋಡಿ, ಇದಿಷ್ಟು ಶಾಸ್ತ್ರದ ವೈಶಿಷ್ಟ್ಯ, ಹಿರಿಮೆ. ಶಬ್ದ ಎಂತ ಶಬ್ದ ಬ್ರಹ್ಮ ಅಂದರೂ ಒಂದೇ, ಶಾಸ್ತ್ರ ಅಂದರೂ ಒಂದೇ. ಏನದು? ಸುದುರ್ಬೋಧಂ. ಎಲ್ಲರಿಗೂ ಟೆಕ್ನಿಕಲ್ ಇರೋದು. ನೀವು ಯಾವುದೇ ಟೆಕ್ನಿಕಲ್ ಬುಕ್ ತೆಗೆದು ನೋಡಿ, ಸಿಂಪಲ್ ಲ್ಯಾಂಗ್ವೇಜ್ ಇರ್ತದೆ. ಯಾವುದು ಪೊಯಿಟಿಕಲ್ಲ ಏನೂ ಇರೋದಿಲ್ಲ, ಬಟ್ ಅರ್ಥ ಆಗೋದಿಲ್ಲ. ಯಾಕೆ? ಟೆಕ್ನಿಕಲ್ ಅದು. ಸೊ ವೇದ ಉಪನಿಷತ್ತುಗಳು, ಬ್ರಹ್ಮಸೂತ್ರ ಭಾಷ್ಯ, ಸುಧಾ, ಅದು ಎಲ್ಲ ಗ್ರಂಥಗಳು ಕೂಡ ಅವು ಈ ರೀತಿ ಅಲ್ಲವು. ಸಂಸ್ಕೃತ ದೃಷ್ಟಿಯಿಂದ ಕಡಿಮೆ ಬಂದರೆ ಸಾಕು, ಟೆಕ್ನಿಕಲಿ ಭಾರಿ ಗೊತ್ತಿರಬೇಕು. ಅರ್ಥ ಆಯ್ತಾ? ಕಾವ್ಯ ಹಾಗಲ್ಲ. ಕಾವ್ಯಕ್ಕೆ ಏನು ಗೊತ್ತಿರಬೇಕು? ಶಬ್ದನೇ ಜಾಸ್ತಿ ಗೊತ್ತಿರಬೇಕು ಕಾವ್ಯ. ಶಬ್ದ ಬ್ರಹ್ಮ ಸುದುರ್ಬೋಧಂ ಪ್ರಾಣೇಂದ್ರಿಯ ಮನೋಮಯಂ. ಪ್ರಾಣ, ಇಂದ್ರಿಯ, ಮನಸ್ಸು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರುತ್ತೆ. ಏನೇನು ತಿಳ್ಕೊಬಾರ್ದು. ಅನಂತಪಾರಂ, ಎಂಡ್ಲೆಸ್ ಅದು. ಅನಂತಪಾರಂ ಗಂಭೀರಂ, ಆಳಕ್ಕೆ ಹೋಗಬೇಕು. ದುರ್ವಿಗಾಹ್ಯಂ, ಅಷ್ಟು ಸುಲಭ ಎಲ್ರಿಗೂ ಹೋಗಕ್ಕೆ ಬರೋದಿಲ್ಲ. ಆಳಕ್ಕೆ ಒಳಗೆ ಬರ್ತಾ. ನೀರು ಸ್ನಾನ ಮಾಡೋರೆ, ಕುತ್ಕೊಂಡು ಮಾಡೋರೆ, ಕೆಲವರು ಕಮ್ಮಿ ತೊಗೊಂಡು, ಕೆಲವರು ಅಲ್ಲೇ ಕೊಡ್ತಾರೆ, ಕೆಲವರು 2 ಹೆಜ್ಜೆ ಹೋಗ್ತಾರೆ. ಪೂರ್ತಿ ಎಲ್ಲಿ ಬೇಕಾದ್ರೆ ಹೋಗೋ ಭಾರಿ ಈಜು ಬರಬೇಕು ಅವರಿಗೆ. ಅನಂತ ದುರ್ವಿಗಾಹ್ಯಂ ಸಮುದ್ರವತ್ ದೃಷ್ಟಾಂತ ಕೊಟ್ಟು, ಸಮುದ್ರ ಇದ್ದ ಹಾಗೆ. ಸಮುದ್ರ ಆಳಕ್ಕೆ ಹೋದ್ರೆ ಮಾತ್ರ ರತ್ನ ಸಿಗುತ್ತೆ, ಮೇಲೆ ರತ್ನ ಇರೋದಿಲ್ಲ. ಆ ರೀತಿಯಲ್ಲಿ ಶಾಸ್ತ್ರ ಇರುತ್ತೆ. ಆದ್ದರಿಂದ ಈ ದೃಷ್ಟಿಯಿಂದ ಶಾಸ್ತ್ರ ಓದಬೇಕು. ಇವರೆಲ್ಲ ಕತೆ ಓದ್ದಾಗ ಓದ್ತಾರೆ ಶಾಸ್ತ್ರನ. ಮಹಾಭಾರತ, ತಾತ್ಪರ್ಯ, ರಾಮ ಅವೆಲ್ಲ ಇವು ಸ್ಟೋರೀಸ್ ಅಲ್ಲ, ಅವು ಶಾಸ್ತ್ರ. ಅದು ಸದಾಗಮದಲ್ಲಿ ಸೇರಿರೋದು. ಅದನ್ನು ಹೇಗೋ ಓದಿಬಿಟ್ಟು ಕಾಮೆಂಟ್ ಮಾಡೋಕೆ ಕೊಟ್ಟ ತಿಳುವಳಿಕೆ ಇಲ್ಲ ಅಂತಾಗ. ಇವತ್ತು ಫಿಕ್ಸರ್ ಯಾವುದೋ ಮಿಕ್ಸರ್ ತರೋದು, ಅದಕ್ಕೆ ಕುಟಿಗೋತ ಕೊಡೋದು. ಅಲ್ಲಿ ಹಾಕಿಬಿಟ್ಟು ಕುಟ್ತಾಗೋ, ಅದು ಕುಟ್ಬಿಟ್ಟು ಎಲ್ಲ ಪೀಸ್ ಆಗೋದು. ಅವ್ರಿಗೆ ಒಳ್ಳೆಲ್ಲ ಹಾಕಿ ಕೊಟ್ಟಿದ್ರು, ಬಹುಶಃ ಒಳ್ಳೆತ್ತೆ ಕಾಡತ್ತೆ ಕೊಟ್ಟಿದ್ದ. ಅದಕ್ಕೆ ಅದಕ್ಕೆ ಎಲ್ಲರಿಗೂ ಹ್ಯಾಂಡಲ್ ಮಾಡೋಕ್ಕೆ ಕೊಡೋದಿಲ್ಲ ಅವನ್ನ. ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಏನಿರಬೇಕು, ಸ್ವಲ್ಪ ಕೂಡ ತಿರುವಳಿಕೆ. ಶಾಸ್ತ್ರ ಎಲ್ಲರೂ ಮುಟ್ತಾರೆ, ಆದ್ದರಿಂದ ಕೆಟ್ಟ ಹಾಳಾಗೋಗಿ ಅವು ಜನರು ಹಾಳು ಮಾಡಿಬಿಡ್ತಾರೆ. ಪ್ರಾಣೇಂದ್ರಿಯ ಮನೋಭಿರ್ಮೀಯತೆ. ಪ್ರಾಣೇಂದ್ರಿಯ ಮನೋಭಿರ್ಮೀಯತೆ. ಪ್ರಾಣ, ಇಂದ್ರಿಯ, ಮನಸ್ಸು, ಇಷ್ಟು ವಿಷಯ. ಅದರಿಂದ ದೇವರನ್ನು ತಿಳಿಸ್ಕೊಳ್ಳೋಕೆ ಹೊರಟಿದೆ ಅದು. ಮೇಯತ್ವಾನ್ಮಯ ಬುದ್ಧಿಷ್ಟೋ ವೇದ ಪ್ರಾಣಾಧಿಭಿ ಸದಾ ಇತಿ ವಾರಾಹೆ ಅಂತೋ ವಿನಾಶ ಬುದ್ಧಿಷ್ಟ ಪಾರಃ ಪರಿಮಿತಿಸ್ತಥ ಅನಂತಪಾರೋ ವೇದೋಯಂ ತಾಭ್ಯಾಂ ಸರಹಿತೋ ಯತ ಇತಿ ವ್ಯಾಸಸ್ಮೃತ. ಅದಿರಲಿ, ನಾಳೆ ದಿವಸ ಕಂಟಿನ್ಯೂಷನ್. ಮತ್ತು ಸರಿಯಾಗಿ ಓದಿದರೆ ಎಷ್ಟು ವಿಷಯ ಗೊತ್ತಾಗತ್ತೆ ಅಂತ ತಿಳಿಯುತ್ತಾರೆ. ಒಂದೊಂದು ಶ್ಲೋಕದಲ್ಲಿ ಬರೆಯೋ ಪ್ರತಿ ಪದದಲ್ಲೂ ಕೂಡ ಹೊಸ ಎನ್ಲೈಟರಿಂಗ್ ಅಂಶ ಇರುತ್ತೆ. ಇಡೀ ಪುಸ್ತಕ ಓದ್ತಾರೆ, ಕಾದಂಬರಿನ ಏನು ಅಂತ ಕೇಳಿ ಹೇಳಿಬಿಟ್ರೆ ಬೋದು. ಶಾಸ್ತ್ರ ಹೇಳಕ್ಕೆ ಬರೋದಿಲ್ಲ. ಏನು ಹೇಳಿದ್ರೆ ಪ್ರತಿಯೊಂದು ಇದ್ದಾರೆ. ಓದುವ ಶಬ್ದಕ್ಕೂ ಅಷ್ಟು ಮಹತ್ವ ಇರುತ್ತೆ. ಅವನ್ನೆಲ್ಲ ಶಬ್ದಶಃ ಯಾರು ಓದೋದಿಲ್ಲ. ಓದಿರೋ ಜಾಂಡ್ರು ಅಲ್ಲ.
ದಡ್ರು ಅಂತಾರೆ ಅದೆಲ್ಲ ಇವತ್ತು ಕೂಡ